Hallelujah. 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 So straight away, let me go to the sermon topic. The sermon topic is do not conform to the world. ಈ ಒಂದು ದಿನದ ಸಂದೇಶದ ಶೀರ್ಷಿಕೆಯು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೇ ಇರಬೇಕು ಎಂಬುದಾಗಿ. If you refer to Romans chapter 12 verse 2, it's very clearly says, do not conform to this world, but be transformed by the renewal of your mind. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. Today's message, I am going to take the first sentence, do not conform to this world. ಈ ಒಂದು ದಿನದ ಸಂದೇಶಕ್ಕಾಗಿ ಈ ವಾಕ್ಯದ ಮೊದಲನೆಯ ಭಾಗವನ್ನು ಆರಿಸಿಕೊಂಡಿದ್ದೇವೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೇ ಇರುವುದು. We all know that we are living in this world only. ನಾವೆಲ್ಲರಿಗೂ ತಿಳಿದಿರುವಂತೆ ನಾವೆಲ್ಲರೂ ಈ ಲೋಕದಲ್ಲಿಯೇ ಜೀವನ ಮಾಡ್ತಾ ಇರುವುದು. But God says, do not be conformed to this world. ಆದರೆ ದೇವರ ವಾಕ್ಯವು ಹೇಳುತ್ತದೆ, ನೀವು ಈ ಲೋಕಕ್ಕೆ ಸೇರಿದಂತವರಾಗಿರಬೇಡಿ ಎಂಬುದಾಗಿ. Because we do not belong to this world, we belong to godly place, heaven. ಯಾಕೆಂದರೆ ನಾವು ಈ ಲೋಕಕ್ಕೆ ಸೇರಿದಂಥವರೆಲ್ಲ ನಾವು ದೇವರ ಲೋಕಕ್ಕೆ ಅಂದರೆ ಪರಲೋಕಕ್ಕೆ ಸೇರಿದಂಥವರಾಗಿದ್ದೇವೆ. We are not children of this world, but we are children of God. ನಾವೆಲ್ಲರೂ ಈ ಲೋಕದ ಮಕ್ಕಳಲ್ಲ, ದೇವರ ಮಕ್ಕಳಾಗಿದ್ದೇವೆ. Though we live in this world, God says, do not be conformed to this world. ನಾವು ಈ ಲೋಕದಲ್ಲಿ ಜೀವನ ಮಾಡುತ್ತಾ ಇದ್ದರೂ ಸಹ ದೇವರು ಹೇಳ್ತಾನೆ, ಈ ಲೋಕದಲ್ಲಿ ನೀವು ಇದ್ದು ಇದಕ್ಕೆ ಇಜ್ಜೋಡಾಗಬೇಡಿರಿ. 1 John chapter 2 verse 15 and 16 says, 1 John chapter 2 verse 15 to 16 says, do not love this world or the things in this world, for all that is in this world, the desires of flesh, desires of the eyes, and the pride of life, is not from our Father. ಯೋಹಾನನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15-16ನೇ ವಾಕ್ಯಗಳಲ್ಲಿ ಹೇಳಲ್ಪಟ್ಟಿದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. Certain things explicitly said, what is that conforming to the world is, and Paul is very clearly says in John, desires of the flesh, the desires of the eyes, the pride of life, all these things are worldly things. ಇಲ್ಲಿ ಲೋಕ ಎಂಬುದಾಗಿ ಹೇಳುವುದಾದರೆ, ಲೋಕದಲ್ಲಿರುವಂಥವುಗಳು ಎಂಬುದಾಗಿ ಹೇಳುವುದಾದರೆ ಏನು ಎಂದು ಗಮನಿಸುವಾಗ ಯೋಹಾನನು ಹೇಳುವಂಥ ಮಾತು ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಎಂಬುದಾಗಿ ಹೇಳಲ್ಪಟ್ಟಿದೆ. Yes, the flesh lust after sin all the time. ಈ ಒಂದು ನಮ್ಮ ಶರೀರದ ಆಶೆ ಎಂದು ಹೇಳುವಾಗ ಅದು ಯಾವಾಗಲೂ ಅವು ಪಾಪಕ್ಕೆ ಪ್ರೇರೇಪಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. Desires of the eyes is the first, what you call, the tool that makes a person to sin. ಈ ಕಣ್ಣಿನ ಆಶೆ ಎಂದು ಹೇಳುವಂಥ ಸಮಯದಲ್ಲಿ ಕಣ್ಣು ಒಬ್ಬ ವ್ಯಕ್ತಿಯನ್ನು ಅವನು ಪಾಪಕ್ಕೆ ಬೀಳುವುದಕ್ಕೆ ಅದು ಎಡೆ ಮಾಡಿಕೊಡುವಂಥದ್ದಾಗಿದೆ. Whatever we see, we start liking it. We lust after it. ನಾವು ಏನನ್ನು ನೋಡಿದರೂ ಸಹ ಅದರ ಮೇಲೆ ಆಸೆ ಪಡುತ್ತೇವೆ, ಅದರ ಮೇಲೆ ಹೆಚ್ಚಿನ ವ್ಯಾಮೋಹವನ್ನು ತೋರಿಸುತ್ತೇವೆ. All the sinful activities, most of the sinful activities are through eyes only. ಎಲ್ಲ ಪಾಪದ ಕಾರ್ಯಗಳು ಸಹ ನಾವು ಕಣ್ಣಿನಿಂದ ಅದು ಉಂಟಾಗುವಂಥದ್ದಾಗಿ ಕಾಣಲ್ಪಡುತ್ತದೆ. That translates all the sin into our flesh, and our body does the remaining. ಆ ಕಣ್ಣಿನ ಆಶೆಯಿಂದ ಬರುವಂಥ ಪಾಪದ ಕಾರ್ಯಗಳು ಅದು ನಮ್ಮ ಶರೀರಕ್ಕೆ ಬಂದು ನಮ್ಮ ಬದುಕಿನಲ್ಲಿ ಅದು ಉಳಿಯುವಂಥದ್ದಾಗಿದೆ. And the pride of life, that's what John says. ಮತ್ತು ಬದುಕು ಬಾಳಿನ ಡಂಬ ಎಂಬುದಾಗಿ ಯೋಹಾನನು ಹೇಳ್ತಾನೆ. That is an emotional feeling. ಅದು ನಮ್ಮ ಭಾವುಕತೆಯನ್ನು ಸೂಚಿಸುತ್ತದೆ. Most of the things if we see, they are related to our emotions. ಅನೇಕ ಕಾರ್ಯಗಳನ್ನು ಗಮನಿಸಿ ನೋಡಬೇಕಾದರೆ ಅದು ನಮ್ಮ ಭಾವನೆಯನ್ನು ಸೂಚಿಸುವಂಥದ್ದಾಗಿದೆ. That's what Bible very clearly says. Do not conform to these emotional things of this world. ಆದ್ದರಿಂದ ಸತ್ಯವೇದವು ಹೇಳಲ್ಪಟ್ಟಿದೆ, ಇಲ್ಲಿ ಈ ಭಾವುಕತೆಯಿಂದ ಕೂಡಿರುವಂಥ ಕಾರ್ಯಗಳಿಗೆ ನೀವು ಅದನ್ನು ಅನುಸರಿಸಿ ನಡೆಯಬೇಡಿರಿ ಎಂಬುದಾಗಿ. They are illusion, they are not real.
ಅದು ಮಾಯೆಯಾಗಿ ಕಾಣಲ್ಪಡುತ್ತದೆಯೇ ಹೊರತು ಅದು ನಿಜವಾಗಿ ಇರುವಂಥದ್ದಾಗಿರುವುದಿಲ್ಲ. I think nowadays there's one specs. If you put that specs, children's, when they put the specs and switch it on, you feel like you are driving a car or flying over some planets and seeing so many things. Or you'll be standing there only, nothing. You'll be simply standing. Put only that goggles and switch on that switch there. What you see is a new world where you are flying, you are driving, you are moving, you are seeing so many things and all that. You feel that you are there. ಈಗ ಬಂದಿರುವಂಥ ಕಣ್ಣಿಗೆ ಹಾಕುವಂಥ ಕನ್ನಡಕವನ್ನು ಚಿಕ್ಕ ಮಕ್ಕಳಿಗೆ ಅದು ಆಟವಾಡುವುದಕ್ಕೆ ಅವರು ಕೊಡುವಂಥದ್ದನ್ನು ನಾವು ಗಮನಿಸುತ್ತೇವೆ. ಅದರಲ್ಲಿ ಆ ಮಕ್ಕಳು ಸುಮ್ಮನೆ ನಿಂತಿದ್ದರೂ ಆ ಕನ್ನಡಕವನ್ನು ಹಾಕಿಕೊಂಡಿರುವುದಾದರೆ ಅವರೇ ಹೋಗಿ ಅಲ್ಲಿ ಆ ಒಂದು ಗಾಡಿಯನ್ನು ಓಡಿಸುವಂಥ ರೀತಿಯಲ್ಲಿ ಮತ್ತು ಇದು ಕಾಡಿನಲ್ಲಿ ಹೋಗಿ ಅನೇಕ ಪ್ರಾಣಿಗಳು ಬೇಟೆಯಾಡುವಂಥ ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯಗಳನ್ನು ಅವರು ಸುಮ್ಮನೆ ನಿಂತಿದ್ದರೂ ಅವರೇ ಮಾಡುವಂಥ ರೀತಿಯಲ್ಲಿ ಭಾಸವಾಗುತ್ತದೆ. You want to drive a plane, you sit in your chair only. They give that goggles. Just put on that and switch on. You'll see that you now you became a pilot. You just driving your plane across one planet to another planet, going from one place to another place, seeing so many things. All that are illusion. ಈ ಎಲ್ಲ ಅಂದರೆ ಆ ಒಂದು ಕನ್ನಡಕವನ್ನು ಹಾಕಿಕೊಂಡು ಮಕ್ಕಳು ಆ ಒಂದು ಕುರ್ಚಿಯಲ್ಲಿ ಕುಳಿತುಕೊಂಡು ಒಂದು ಏರೋಪ್ಲೇನನ್ನು ಓಡಿಸಬೇಕು, ಅದನ್ನು ಚಲಾಯಿಸಬೇಕು ಎಂದು ಹೇಳುವುದರೂ ಸಹ ಅವರು ಆ ಒಂದು ಕನ್ನಡಕವನ್ನು ಹಾಕಿಕೊಂಡು ಕೂತ್ಕೊಂಡಾಗ ಅವರು ಆ ಒಂದು ಪೈಲಟ್ನ ರೀತಿಯಲ್ಲಿದ್ದು ಆ ವಿಮಾನವನ್ನು ಓಡಿಸುವಂತೆ ಅವರಿಗೆ ಭಾಸವಾಗುತ್ತದೆ, ಆದರೆ ಅದು ನಿಜವಾಗಿ ಇರುವುದಿಲ್ಲ. You'll be sitting only in the chair, but imagining that you are driving a car, you are driving a vehicle, and you are maybe in the middle of the ocean or in the middle of the forest. All that are fictitious things, and take your imagination to a different level, and your head is filled with this kind of things only. ಅಲ್ಲಿ ಅವರು ಆ ಕುರ್ಚಿಯಲ್ಲಿ ಸುಮ್ಮನೆ ಕುಳಿತಿದ್ರೂ ಸಹ ಕನ್ನಡಕವನ್ನು ಹಾಕಿಕೊಂಡಿರುವಂಥ ಸಮಯದಲ್ಲಿ ಅವರು ಆ ಒಂದು ವಿಮಾನವನ್ನು ತೆಗೆದುಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ದೊಡ್ಡ ಒಂದು ಸಮುದ್ರದ ಮೇಲೆ ವಿಮಾನ ಓಡಿಸುವಂತೆ, ಇಲ್ಲವೇ ಒಂದು ಕಾಡಿನಲ್ಲಿ ಆ ವಿಮಾನವನ್ನು ಓಡಿಸುವಂತೆ, ಈ ರೀತಿಯಾಗಿ ಅವರ ಮನಸ್ಸಿನ ಭಾವನೆಗಳು ಬದಲಾಗುತ್ತವೆ, ಕಲ್ಪನಾ ಶಕ್ತಿಯು ಹೆಚ್ಚಾಗುತ್ತದೆ. ಈ ರೀತಿಯಾಗಿ ಅವರ ತಲೆ ತುಂಬ ಈ ರೀತಿಯಾದಂಥ ಕಾರ್ಯಗಳು ತುಂಬಿಕೊಂಡಿರುತ್ತವೆ. If you are attracted towards this world, my dear friend, your thinking will be towards this world only. ನೀವು ಈ ಲೋಕದ ಕಾರ್ಯಗಳಿಗೆ ಹೆಚ್ಚಾಗಿ ಗಮನ ಸಲ್ಲಿಸುವುದಾದರೆ ನಿಮ್ಮಲ್ಲಿ ಯಾವಾಗಲೂ ಈ ಒಂದು ಲೋಕದ ಕಾರ್ಯಗಳೇ ತುಂಬಿರುತ್ತವೆ. James chapter 4 verse 4 says, friendship with the world is enmity with God. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಲೋಕಕ್ಕೆ ಸ್ನೇಹಿತನಾಗಿರಬೇಕಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. Because those who live according to the flesh set their mind on the things of the flesh. That's what Romans 8 verse 5 says. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಾಕ್ಯಗಳಲ್ಲಿ ಹೇಳಲ್ಪಟ್ಟಿದೆ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. If you live according to the flesh, your mind will be set on the things of this world only, not on God. ನೀವು ಶರೀರ ಭಾವವನ್ನು ಕುರಿತಾಗಿ ಅದನ್ನೇ ಅನುಸರಿಸುತ್ತಾ ಇರುವುದಾದರೆ ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿರುತ್ತದೆಯೇ ಹೊರತು ದೇವರ ಮೇಲೆ ಮನಸ್ಸಿರುವುದಿಲ್ಲ. You remove the goggles from the children, they immediately start crying. ನೀವು ಒಂದು ವೇಳೆ ಆ ಕನ್ನಡಕವನ್ನು ಮಕ್ಕಳಿಂದ ತಗೊಂಡ್ಬಿಟ್ರೆ ಅವರು ಒಂದು ವೇಳೆ ಅಳೋದಕ್ಕೆ ಶುರು ಮಾಡ್ತಾರೆ. Why? ಯಾಕೆ? They are addicted to that. ಯಾಕೆಂದರೆ ಅವರು ಅದಕ್ಕೆ ಹೊಂದಿಕೊಂಡಿದ್ದಾರೆ. Their mind is set on those things. ಆ ಒಂದು ಮನಸ್ಸು ಅದಕ್ಕೆ ಅವರು ಹೋಲಿಸಿಕೊಂಡಿದ್ದಾರೆ. There is one experiment, a scientific experiment done in Japan a few years ago.
ಕೆಲವು ವರ್ಷಗಳ ಹಿಂದೆ ಜಪಾನ್ ದೇಶದಲ್ಲಿ ವೈಜ್ಞಾನಿಕ ರೀತಿಯಾಗಿ ಒಂದು ಸಂಶೋಧನೆಯು ನಡೆಸಲ್ಪಟ್ಟಿತು. There, there's one. They picked up one rat and put it in one cage with one electronic button. ಒಂದು ಇಲಿಯನ್ನು ಹಿಡಿದು ಅದನ್ನು ಒಂದು ಬಿಲದಲ್ಲಿ ಹಾಕಿ ಅದಕ್ಕೆ ಒಂದು ಎಲೆಕ್ಟ್ರಾನಿಕ್ ಬಟನ್ ಅನ್ನು ಇಟ್ಟಿದ್ದರು. Accidentally, one day, what happened? The rat stepped onto the button. ಆ ಒಂದು ಇಲಿಯು ಗೊತ್ತಿಲ್ಲದೆ ಆ ಒಂದು ಬಟನ್ ಮೇಲೆ ಕಾಲಿಟ್ಟು ಬಿಟ್ಟಿತು. Immediately, there was some beautiful music came out somewhere, and the rat started liking it. ಆ ಒಂದು ಅದರಿಂದ ಒಂದು ಸುಂದರವಾದಂಥ ಸಂಗೀತವು ಬರುವುದಕ್ಕೆ ಪ್ರಾರಂಭಿಸಿತು. ಅದರಿಂದ ಆ ಇಲಿಯು ಅದು ಬಹಳವಾಗಿ ಇಷ್ಟಪಟ್ಟಿತು ಆ ಒಂದು ಸಂಗೀತವನ್ನು. Somehow, the rat's mind attracted towards that, and he started enjoying that noise, the kind of music. ಆ ಒಂದು ಸಂಗೀತವು ಬರುವುದನ್ನು ಇಲಿಯು ಬಹಳವಾಗಿ ಮೆಚ್ಚಿಕೊಂಡು ಅದನ್ನು ಮನರಂಜನೆಯಿಂದ ಕೇಳಿಸಿಕೊಳ್ಳುತ್ತಾ ಇತ್ತು. So the rat saw, hey, where this sound comes. So again he touched the button. ಆ ಒಂದು ಇಲಿಯು ಈ ಒಂದು ಶಬ್ದವು ಎಲ್ಲಿ ಬರುತ್ತಾ ಇದೆಯೋ ಎಂಬುದಾಗಿ ಹೇಳಿ ಮತ್ತೆ ಆ ಒಂದು ಬಟನ್ಗೆ ಅದನ್ನು ಮುಟ್ಟಿತು. Now the rat knew, by if you're touching the button, you'll get the music. ಈಗ ಇಲ್ಲಿಗೆ ಗೊತ್ತಾಯಿತು, ಈ ಒಂದು ಬಟನ್ ಒತ್ತಿದರೆ ಸಾಕು ನಮಗೆ ಸಂಗೀತ ಕೇಳಿಸುತ್ತದೆ ಎಂಬುದಾಗಿ. So this rat was so addicted, and he started enjoying the music. It is not able to come out. See, every time when the music stops, he'll say truck, he'll say truck, truck, truck. All that time started stamping on that button. ಈ ಒಂದು ಸಂಗೀತವು ನಿಂತ ತಕ್ಷಣ ಮತ್ತೆ ಇಲಿ ಆ ಒಂದು ಬಟನ್ ಒತ್ತುತ್ತಾ ಇತ್ತು. ಆ ರೀತಿಯಾಗಿ ಪ್ರತಿ ಸಲವೂ ಸಂಗೀತವು ನಿಂತಾಗ ಆ ಬಟನ್ ಒತ್ತುತ್ತಾ ಇರುವುದು ಈ ಒಂದು ಇಲಿಯ ಕೆಲಸವಾಗಿತ್ತು. ಯಾಕೆಂದರೆ ಸಂಗೀತವು ಅಷ್ಟು ಚೆನ್ನಾಗಿ ಅದಕ್ಕೆ ಕಾಣಿಸುತ್ತಾ ಇತ್ತು. Hello, if you live according to the flesh, you will set your mind on this worldly things only. ನೀವು ಶರೀರ ಭಾವವನ್ನು ಅನುಸರಿಸುವುದಾದರೆ ಈ ಲೋಕದ ಕಾರ್ಯಗಳ ಮೇಲೆಯೇ ನಿಮ್ಮ ಮನಸ್ಸು ಇರುತ್ತದೆ. That is enmity with God. ಅದು ದೇವರಿಗೆ ಶತ್ರುತ್ವವಾಗಿದೆ. So the people who were doing the experiment, they came and they opened the door of that cage where the rat was. ಅಲ್ಲಿ ಆ ಒಂದು ಸಂಶೋಧನೆಯನ್ನು ಮಾಡುತ್ತಿರುವಂಥ ವಿದ್ವಾಂಸರು ಬಂದು ಆ ಒಂದು ಇಲಿಯು ಇದ್ದಂಥ ಬಿಲದ ಬಾಗಿಲನ್ನು ತೆರೆದರು. So they were seeing whether the rat will come out of that cage and go somewhere, escape, and go for a food or something like, because no food was there inside the cage. ಆ ಒಂದು ಬಿಲದಲ್ಲಿ ಯಾವುದೇ ಆಹಾರವಿರಲಿಲ್ಲ. ಬಾಗಿಲು ತೆರೆದ ತಕ್ಷಣ ಇಲಿ ಎಲ್ಲಾದರೂ ಹೋಗುತ್ತದಾ, ಓಡಿ ಹೋಗುತ್ತದಾ, ಎಲ್ಲಾದರೂ ತಪ್ಪಿಸಿಕೊಂಡು ಹೋಗುತ್ತದಾ, ಇಲ್ಲ ಆಹಾರವನ್ನು ಹುಡುಕಿಕೊಂಡು ಹೋಗುತ್ತದಾ ಎಂಬುದಾಗಿ ಅವರು ಗಮನಿಸಿದರು. They were watching for the rat to come out of the cage because it has got an open door. ಆ ಒಂದು ಬಿಲದ ಬಾಗಿಲು ತೆರೆದಿರೋದ್ರಿಂದ ಆ ಇಲಿಯು ಯಾವಾಗ ಹೊರಗಡೆ ಬರ್ತದೆ ಎಂಬುದಾಗಿ ಅವರು ನೋಡ್ತಾ ಇದ್ರು. What do you say? Whether the rat will come out or not? ಆ ಒಂದು ಇಲಿ ಹೊರಗಡೆ ಬರ್ತದ ಇಲ್ವಾ, ನೀವೇನು ಹೇಳ್ತೀರಾ? The rat was very happy with the music. ಆ ಒಂದು ಇಲಿಗೆ ಸಂಗೀತ ಅಷ್ಟು ಅಚ್ಚುಮೆಚ್ಚಾಗಿತ್ತು. It touched the button. But keep on doing it, started laughing, enjoying, started laughing, enjoying, started laughing, enjoying. Forget its food, forget its freedom. It was keep on doing it, finally died. ಈ ಒಂದು ಇಲಿಯು ಆ ಬಿಲದಿಂದ ಹೊರಗೆ ಬರಲೇ ಇಲ್ಲ. ಬರದೆ ಆ ಒಂದು ಸಂಗೀತವನ್ನೇ ಕೇಳಿಸಿಕೊಳ್ಳುತ್ತಾ ಇತ್ತು. ಸಂಗೀತ ಅದು ನಿಂತು ಹೋದರೆ ಮತ್ತೆ ಅದನ್ನು ಬಟನನ್ನು ಒತ್ತುವುದು, ಮತ್ತೆ ಬಟನನ್ನು ಒತ್ತುವುದು, ಹೀಗೆ ಸಂಗೀತವನ್ನು ಕೇಳಿಸಿಕೊಂಡು ಅದರಲ್ಲಿ ತಲ್ಲೀನನಾಗಿದ್ದರಿಂದ ಅದು ಆಹಾರವಿಲ್ಲದೆ ತನ್ನ ಆ ಒಂದು ಸ್ವತಂತ್ರವೂ ಇಲ್ಲದೆ ಅಲ್ಲಿಯೇ ಸತ್ತು ಹೋಯಿತು. Understood the message? Do not conform to this world, you can never come out of it. ಈ ಒಂದು ಲೋಕಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದಾದರೆ ಅದರಿಂದ ಹೊರಗೆ ಬರುವುದಕ್ಕೆ ಆಗುವುದಿಲ್ಲ. The lust of the flesh and
beautiful, the desires of the eyes and the pride of life will never leave you out. It's an open door you have a freedom to come out, but this will hold on. ಇಲ್ಲಿ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಇವೆಲ್ಲವೂ ನಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆಯೇ ಹೊರತು ಅದರಿಂದ ಹೊರಗೆ ಬರುವುದಕ್ಕೆ ಆಗುವುದಿಲ್ಲ. Yes, every one of us walked like this only in our earlier days. ನಮ್ಮ ಕಳೆದ ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ ನಾವು ಈ ರೀತಿಯಾಗಿ ನಡೆದುಕೊಂಡಿದ್ದೇವೆ. But by God's mercies, God saved us and brought us out, saying that, hello, you will die in your sin, come out of it, I'll give you freedom and set you free. ಆದರೆ ದೇವರು ನಾವು ಆ ರೀತಿಯಾಗಿ ಇರುವಂಥ ಸಮಯದಲ್ಲಿ ನೀನು ಇದರಲ್ಲೇ ಇರುವುದಾದರೆ ನಿನ್ನ ಜೀವನವೇ ವ್ಯರ್ಥವಾಗುವುದು, ಇದರಲ್ಲೇ ಸಾಯುವೆ ಎಂಬುದಾಗಿ ಹೇಳಿ ನಮ್ಮನ್ನು ಅದರಿಂದ ಹೊರಗೆ ಕರೆದುಕೊಂಡು ಬಂದನು. Hallelujah. 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 It says, Galatians chapter 1 verse 4 says, God gave himself for our sins, that he might deliver us from this present evil world, according to the will of our God and our Father. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯವು ಹೇಳಲ್ಪಟ್ಟಿದೆ, ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. Hallelujah. Hallelujah. He paid a price to save us, my dear friend, because of his grace and mercies. ಆತನ ಕೃಪೆ ಮತ್ತು ಕರುಣೆಯಿಂದ ದೇವರು ನಮ್ಮನ್ನು ಪಾಪಗಳಿಂದ ಬಿಡಿಸುವುದಕ್ಕಾಗಿ ತನ್ನನ್ನೇ ಕ್ರಯವಾಗಿ ಸಲ್ಲಿಸಿದ್ದಾನೆ. Having saved you, now he says, don't go back again. Don't get into that cage and die. Don't go after this worldly thing. Don't set your mind upon those things, but you set your mind above. ಆದ್ದರಿಂದ ದೇವರು ನಿಮ್ಮನ್ನು ರಕ್ಷಿಸಿದ ನಂತರ ಆತನು ಹೇಳುವಂಥದ್ದು, ನೀವು ಮತ್ತೆ ಅದೇ ಪಾಪಕ್ಕೆ, ಅದೇ ಶರೀರದ ಆಶೆಗೆ, ಕಣ್ಣಿನ ಆಶೆಗಳಿಗೆ ಹಿಂತಿರುಗಿ ಹೋಗಬೇಡಿ. ಲೋಕದ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಡಿ. ನಿಮ್ಮ ಎಲ್ಲ ದೃಷ್ಟಿಯು, ಗಮನವು ಮೇಲಿರುವಂಥವುಗಳು, ಅಂದರೆ ದೇವರ ಮೇಲೆ ಇರಲಿ ಎಂಬುದಾಗಿ ಆತನು ಹೇಳುತ್ತಾನೆ. Hallelujah. 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 He has not saved us to put us back into the same dungeon or the same sinful place, but he called us to be holy. ಆತನು ನಮ್ಮನ್ನು ರಕ್ಷಿಸಿರುವಂಥದ್ದು ಮತ್ತೆ ಮತ್ತೆ ನಾವು ಅದೇ ಪಾಪದಲ್ಲಿ ಹೋಗಿ ಬೀಳುವುದಕ್ಕಲ್ಲ, ನಾವು ಆತನಿಗೋಸ್ಕರ ಜೀವಿಸುವುದಕ್ಕಾಗಿ ಆತನು ನಮ್ಮನ್ನು ರಕ್ಷಿಸಿದ್ದಾನೆ. 2 Timothy chapter 1 verse 9 says very clearly, he has saved us and called us with a holy calling, not according to our works, but according to his purpose. 2 ತಿಮೋಥೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. Hallelujah. 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 Again, don't get into the music. Hello, rats. Don't get into the music again. Don't go on tapping that button. You will die in your sins. God says, come out of it. Now you are called to be free. A holy living. Set your mind on the things above. ಇಲಿಗಳೇ ಮತ್ತೆ ಬಿಲದಲ್ಲಿ ಹೋಗಿ ಸಿಕ್ಕಾಕೊಂಡು ಮತ್ತೆ ಆ ಒಂದು ಸಂಗೀತವನ್ನು ಕೇಳುವುದರಲ್ಲಿ, ಅದರಲ್ಲಿಯೇ ಮನರಂಜನೆಯನ್ನು ಮಾಡಿಕೊಳ್ಳುವುದರಲ್ಲಿ ಇರಬೇಡಿರಿ. ನೀವು ಸ್ವತಂತ್ರರಾಗಿರುವುದಕ್ಕೆ ಕರೆಯಲ್ಪಟ್ಟವರು, ನೀವು ದೇವರ ಮಕ್ಕಳು, ಅದರಿಂದ ಹೊರಗೆ ಬನ್ನಿ ಎಂಬುದಾಗಿ ದೇವರು ಹೇಳುತ್ತಾನೆ. God separates his people from the worldly people. ದೇವರು ಈ ಲೋಕದ ಜನರಿಂದ ತನ್ನ ಜನರನ್ನು ಆತನು ವಿಭಾಗ ಮಾಡುತ್ತಾನೆ. You belong to different place. ನೀವು
ಬೇರೆ ಸ್ಥಳಕ್ಕೆ ಇರುವಂಥ ಅದಕ್ಕಾಗಿ ಇರುವಂಥ ಜನರು. Though you live in this world, you do not belong to this world, you belong to God. ನೀವು ಈ ಲೋಕದಲ್ಲಿ ಇರುವಂಥ ಕಾರ್ಯಗಳಿಗೆ ಸಂಬಂಧಪಟ್ಟವರಲ್ಲ, ನೀವೆಲ್ಲರೂ ದೇವರಿಗೆ ಸ್ವಂತವಾದಂಥವರು. Hallelujah. 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 God wants to separate His people to save them and to keep them eternally with Him. ದೇವರು ತನ್ನ ಜನರನ್ನು ರಕ್ಷಿಸಿ ತನ್ನೊಂದಿಗೆ ಸದಾಕಾಲವು ಆತನು ಇಟ್ಟುಕೊಳ್ಳುವುದಕ್ಕೆ ಬಯಸುತ್ತಾನೆ. But many do not accept this invitation. ಆದರೆ ಅನೇಕರು ಈ ಒಂದು ದೇವರ ಒಂದು ಆಹ್ವಾನವನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ, ಅದನ್ನು ಅಂಗೀಕರಿಸಿಕೊಳ್ಳುವುದಿಲ್ಲ. People who are addicted to drugs, LSDs, Abin, and so on and so forth, those who are addicted to drugs, you just call them to come out, they'll say, no, let me die in this, rather coming to you, listening to your word. ಅನೇಕರು ಡ್ರಗ್ಸ್ಗಳಿಗೆ, ಮಾದಕ ವಸ್ತುಗಳಿಗೆ ಅವರು ಗುಲಾಮರಾಗಿರುವಂಥ ವ್ಯಕ್ತಿಗಳು ಅದರಲ್ಲಿಯೇ ಇದ್ದು ನಾವು ಸಾಯುತ್ತೇವೆಯೇ ಹೊರತು ಅದನ್ನು ಬಿಟ್ಟು ಬರುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. But God gave His life to save us. ಆದರೆ ದೇವರು ತನ್ನ ಪ್ರಾಣವನ್ನೇ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಕ್ರಯವಾಗಿ ಕೊಟ್ಟಿದ್ದಾನೆ. Hallelujah. Hallelujah. During the period of Noah, God made a call to all the people to come out. ನೋಹನ ಕಾಲದಲ್ಲಿ ದೇವರು ಎಲ್ಲ ಜನರನ್ನು ಅವರ ಪಾಪಗಳಿಂದ ಹೊರಗೆ ಬರುವುದಕ್ಕಾಗಿ ಒಂದು ಕರೆಯನ್ನು ನೀಡಿದನು. The people were living a sinful living and they were against God, doing all dirty things which are not pleasing to God. ಅಲ್ಲಿ ಜನರೆಲ್ಲರೂ ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯಗಳಲ್ಲಿ ದುಷ್ಕೃತ್ಯಗಳನ್ನು ಮಾಡುತ್ತಾ ತಮ್ಮ ಜೀವನವನ್ನು ನಡೆಸುತ್ತಾ ಇದ್ದರು. That's what is read in Bible. Luke chapter 17 verse 6. Luke chapter 17 verse 27-28 very clearly says, they did eat, they drank, they married wives, they were given in marriages until the day that Noah entered into the ark and the flood came, destroyed them all. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಕೊಡುತ್ತಿದ್ದರು ಎಂಬುದಾಗಿ ಗಮನಿಸುತ್ತೇವೆ. They were enjoying their life, my dear friends. ಅವರು ತಮ್ಮ ಜೀವನದಲ್ಲಿ ಸಂತೋಷವಾಗಿ ಇದ್ದರು. They're going after their flesh, enjoying whatever their eyes desires. ಅವರ ಕಣ್ಣಿಗೆ ಯಾವ್ಯಾವುದು ರಮ್ಯವಾಗಿಯೂ ಮನೋಹರವಾಗಿಯೂ ಕಾಣುತ್ತದೋ ಅದನ್ನೆಲ್ಲ ಮಾಡಿ ಅವರು ಅದರಲ್ಲಿಯೇ ಸಂತೋಷವಾಗಿ ಇದ್ದರು. But poor Noah desperately was calling the people to come out of it and obey God's word. ಆದರೆ ನೋಹನಾದರೂ ತನ್ನ ಜನರು ಹೇಗಾದರೂ ರಕ್ಷಣೆ ಹೊಂದಲಿ ಎಂಬುದಾಗಿ ದೇವರ ಕಡೆಗೆ ತಿರುಗಿಕೊಳ್ಳಲಿ ಎಂಬುದಾಗಿ ಆತನು ಕರೆಯುತ್ತಲೇ ಇದ್ದನು. He spent all his money, energy, everything building the ark. ಆತನು ತನ್ನ ಎಲ್ಲ ಶಕ್ತಿಯನ್ನು ಮತ್ತು ಹಣವನ್ನು ದೇವರು ಹೇಳಿದಂಥ ನಾವೆಯನ್ನು ಕಟ್ಟುವುದಕ್ಕಾಗಿ ಉಪಯೋಗಿಸಿದನು. People thought that he was a mad man because he was listening to some voice, an unknown voice called God's voice, and which is not really a practical one. That's what the people thought. ಜನರೆಲ್ಲರೂ ನೋಹನು ಹೇಳಿದಂಥ ಮಾತನ್ನು ಕೇಳಿ ಆತನು ಏನೋ ಹುಚ್ಚುತನದಿಂದ ಮಾತಾಡ್ತಾ ಇದ್ದಾನೆ, ಯಾರೋ ಕಣ್ಣಿಗೆ ಕಾಣದೇ ಇರುವಂಥ ದೇವರು ಹೇಳಿದನಂತೆ, ಅದನ್ನು ನೋಡಿಕೊಂಡು ಅದನ್ನು ಕೇಳ್ಕೊಂಡು ಇವನು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾನೆ, ಇವನೊಬ್ಬ ಹುಚ್ಚ ಎಂಬುದಾಗಿ ಆತನನ್ನು ನೋಡಿ ಬಹಳವಾಗಿ ಹಾಸ್ಯ ಮಾಡುತ್ತಾ ಇದ್ದರು. Noah was having a different way of life, whereas the people were having a different way of life. ನೋಹನ ಜೀವನವು ವ್ಯತ್ಯಾಸವುಳ್ಳದ್ದಾಗಿತ್ತು, ಆದರೆ ಅಲ್ಲಿರುವಂಥ ಜನರ ಜೀವನವು ಬಹಳ ವ್ಯತ್ಯಾಸವಾಗಿತ್ತು. Noah was not conforming to the way the people were living. ಜನರು ಜೀವಿಸುವಂತ ರೀತಿಯಲ್ಲಿ ನೋಹನ ಜೀವನವು ಕಂಡು ಬರಲಿಲ್ಲ. His way of life was according to God.
ಆತನ ಜೀವನವು ಜೀವನ ಶೈಲಿಯು ದೇವರು ಹೇಳುವಂತ ರೀತಿಯಲ್ಲಿತ್ತು. My dear friend, do not conform to this world. ಪ್ರೀತಿಯುಳ್ಳ ಸ್ನೇಹಿತರೆ, ಈ ಲೋಕಕ್ಕೆ ಇಜ್ಜೋಡಾಗಬೇಡಿರಿ. You belong to God. ನೀವೆಲ್ಲರೂ ದೇವರಿಗೆ ಸ್ವಂತ. Your way of life, you are talking, you are seeing, you are doing things. Everything should be in accordance with God rather than the world. ನೀವು ಮಾತನಾಡುವಂಥದ್ದು, ನಡೆದುಕೊಳ್ಳುವಂಥದ್ದು ಮತ್ತು ನಿಮ್ಮ ಜೀವನ ಶೈಲಿಯು ದೇವರು ಹೇಳಿದಂಥ ರೀತಿಯಲ್ಲಿ ಕಂಡುಬರಬೇಕು. Oh, the desperate call made by Noah was not accepted by the people, but finally they all got destroyed by flood. ನೋಹನು ಹೇಳಿದಂಥ ಮಾತುಗಳನ್ನು ಜನರು ಕೇಳಿಸಿಕೊಳ್ಳಲಿಲ್ಲ, ಆತನ ಮಾತಿಗೆ ವಿಧೇಯನಾಗಲಿಲ್ಲ. ಆದರೆ ಕೊನೆಯಲ್ಲಿ ಜಲಪ್ರಳಯವು ಉಂಟಾದಂಥ ಸಮಯದಲ್ಲಿ ಎಲ್ಲರೂ ಅದರಲ್ಲಿ ನಾಶವಾದರು. Only Noah and his family was saved. ಆದರೆ ಅಲ್ಲಿ ನೋಹ ಮತ್ತು ಆತನ ಕುಟುಂಬದವರು ಮಾತ್ರವೇ ರಕ್ಷಿಸಲ್ಪಟ್ಟರು. Hallelujah. ಹಲ್ಲೆಲೂಯಾ. Because they did not conform to this world, they did not live a life which was against God. They were living a life which was pleasing to God. God wanted to save them and God saved. ಆ ಜನರು, ನೋಹನು ಆತನ ಕುಟುಂಬದವರು ಈ ಲೋಕದವರ ರೀತಿಯಲ್ಲಿ ಅವರ ಜೀವನ ಶೈಲಿಯು ಇರಲಿಲ್ಲ. ಅವರು ಲೋಕಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಜೀವನವನ್ನು ನಡೆಸುತ್ತಾ ಇರಲಿಲ್ಲ. ದೇವರು ಹೇಳಿದಂಥ ಮಾರ್ಗದಲ್ಲಿ ನಡೆಯುತ್ತಾ ಇದ್ದದರಿಂದ ಅವರನ್ನು ದೇವರು ರಕ್ಷಿಸಿದನು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. The second example I just want to bring is the story of Lot. ಎರಡನೆಯ ಉದಾಹರಣೆಯಾಗಿ ಲೋಟನ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದಿಡಲು We ಬಯಸುತ್ತೇನೆ. all know about Lot, who was a relative of Abraham. God called Abraham, and Lot also joined along with him. He left his family, everything like Abraham, left his country, left his relatives, followed God, and went with Abraham. ಇಲ್ಲಿ ಲೋಟನು ತನ್ನ ಎಲ್ಲ ಬಂಧು ಬಳಗ, ತನ್ನ ಸ್ಥಳ, ದೇಶ ಎಲ್ಲವನ್ನು ಬಿಟ್ಟು ಅಬ್ರಹಾಮನನ್ನು ದೇವರು ಕರೆದಂಥ ಸಮಯದಲ್ಲಿ ಯಾವ ರೀತಿಯಾಗಿ ಆತನು ಎಲ್ಲವನ್ನು ಬಿಟ್ಟು ಹೋದನೋ ಅದೇ ರೀತಿಯಾಗಿ ಲೋಟನು ಸಹ ಬಿಟ್ಟು ಅಬ್ರಹಾಮನ ಹಿಂದೆ ಹೋದನು. A good man, correct? Because he yielded to God's word. Abraham said, I'm going because God calling me, so wherever God leads me, I'll go. This man also said, I will also come. I will also follow you. I will also listen to God. I'll follow. And he went, leaving his heritage, maybe I don't know, his properties, his relatives, everything he left and followed God. ಅಬ್ರಹಾಮನನ್ನು ದೇವರು ಕರೆದಂಥ ಸಮಯದಲ್ಲಿ ನಾನು ನನ್ನ ಬಂಧು ಬಳಗವನ್ನು, ದೇಶವನ್ನು, ನನ್ನ ಎಲ್ಲ ಕಾರ್ಯಗಳನ್ನು ಬಿಟ್ಟು ದೇವರು ಹೇಳಿದಂಥ ಸ್ಥಳಕ್ಕೆ ಆತನು ಎಲ್ಲೆಲ್ಲ ಹೇಳುತ್ತಾನೋ ಅಲ್ಲೆಲ್ಲ ನಾನು ಹೋಗುವೆನು ಎಂಬುದಾಗಿ ಹೇಳುವಾಗ ಲೋಟನು ಸಹ ಅದೆಲ್ಲವನ್ನು ಬಿಟ್ಟು ಬಂಧು ಬಳಗ, ದೇಶ, ತನ್ನ ಆಸ್ತಿ ಸಂಪತ್ತು ಎಲ್ಲವನ್ನು ಬಿಟ್ಟು ಅಬ್ರಹಾಮನ ಹಿಂದೆ ಹೋಗುವುದಕ್ಕೆ ಸಿದ್ಧನಾದನು. ಇದನ್ನು ನೋಡಬೇಕಾದರೆ ಲೋಟನು ಸಹ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದನು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. But this righteous man, the man who followed Abraham, the man who listened to God's voice, one day decided to settle his business, his family in a place which was not living according to God, a sinful place. ಈ ರೀತಿಯಾಗಿ ನೀತಿವಂತನಾಗಿದ್ದಂಥ ವ್ಯಕ್ತಿಯು ದೇವರ ಮಾತಿಗೆ ವಿಧೇಯನಾಗಿ ತನ್ನ ಎಲ್ಲ ಕಾರ್ಯಗಳನ್ನು ತ್ಯಜಿಸಿ ಅಬ್ರಹಾಮನನ್ನು ಹಿಂಬಾಲಿಸಿ ಹೋದಂಥ ವ್ಯಕ್ತಿಯು ಇಷ್ಟು ನೀತಿವಂತನಾಗಿ ಒಳ್ಳೆಯ ವ್ಯಕ್ತಿಯಾಗಿದ್ದಂಥವನು ಈಗ ತನ್ನ ವ್ಯಾಪಾರಕ್ಕಾಗಿ ತನ್ನ ಬದುಕನ್ನು ಅಲ್ಲಿ ಕಂಡುಕೊಳ್ಳುವುದಕ್ಕಾಗಿ ಆತನು ಬಹಳವಾಗಿ ಪಾಪದಿಂದ ತುಂಬಿರುವಂಥ ದುಷ್ಕೃತ್ಯಗಳನ್ನು ನಡೆಸುವಂಥ ಜನರ ಮಧ್ಯದಲ್ಲಿ ತಾನು ಜೀವಿಸುವುದಕ್ಕೆ ಹೋಗುವುದನ್ನು ನಾವು ಕಾಣುತ್ತೇವೆ. Now, my dear friend, you see, a man of God now goes to a wicked place to live among the wicked people. And slowly, he was conforming to that
worldly people. ಈ ವ್ಯಕ್ತಿಯು ಆತನು ತಾನು ತನ್ನ ಜೀವನಕ್ಕಾಗಿ ಅವನು ಇರುವಂಥ ಆ ಒಂದು ದೇಶವನ್ನು ಬಿಟ್ಟು ಅಲ್ಲಿ ಪಾಪದಿಂದ ತುಂಬಿರುವಂಥ ದುಷ್ಕೃತ್ಯಗಳು ಹೆಚ್ಚಾಗಿ ನಡೆಯುವಂಥ ಆ ಒಂದು ದೇಶಕ್ಕೆ ಹೋಗುವುದಕ್ಕೆ ಆತನು ನಿಶ್ಚಯಿಸಿಕೊಳ್ಳುತ್ತಾನೆ. ಹೋದ ಮೇಲೆ ಅಲ್ಲಿ ಆ ಜನರ ಜೀವನ ಶೈಲಿಯನ್ನು ತನ್ನ ಜೀವನದಲ್ಲಿಯೂ ಅಳವಡಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. God here, the Bible very clearly says, this Lot was a righteous man. ಇಲ್ಲಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಲೋಟನು ನೀತಿವಂತನಾದಂಥ ವ್ಯಕ್ತಿಯಾಗಿದ್ದನು ಎಂಬುದಾಗಿ. If you read in 2 Peter chapter 2 verse 7 very clearly said, God delivered just Lot, vexed with the filthy conversation of the wicked. ಇಲ್ಲಿ ಪೇತ್ರನು ಬರೆದಂಥ 2ನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. Hallelujah. Hallelujah. A righteous man. ಇಲ್ಲಿ ನೀತಿವಂತನಾದಂಥ ಲೋಟನು ಎಂಬುದಾಗಿ ಹೇಳಲ್ಪಟ್ಟಿದೆ. But where he was living, my dear friend, ಆದರೆ ಆತನು ಜೀವನ ಮಾಡುತ್ತಿದ್ದಂಥ ಸ್ಥಳವು ಎಂಥದ್ದು? he was living among the wicked people. ಆತನು ಕೆಟ್ಟ ಜನರ ಮಧ್ಯದಲ್ಲಿ ಜೀವನ ಮಾಡುತ್ತಾ ಇದ್ದನು. You may be righteous person, my dear friend. Check where are you living. ನೀವು ಒಂದು ವೇಳೆ ನೀತಿವಂತರಾಗಿರಬಹುದು, ಆದರೆ ನೀವು ಎಲ್ಲಿದ್ದೀರಿ ಎಂಬುದಾಗಿ ಪರೀಕ್ಷಿಸಿಕೊಂಡು ನೋಡಿ. Are we supposed to live among the wicked people or among the God's people? ನಾವು ಅಧರ್ಮಿಗಳ ಕೆಟ್ಟ ಜನರ ಮಧ್ಯದಲ್ಲಿ ಜೀವಿಸಬೇಕೋ ಇಲ್ಲವೇ ದೇವ ಜನರ ಮಧ್ಯದಲ್ಲಿ ಜೀವಿಸಬೇಕೋ ಎಂಬುದಾಗಿ ಯೋಚಿಸಿ. This man prepared himself and prepared his family to settle down in the wicked place where the wicked people are there, and day out they were doing wicked things which was very vexatious to this heart. He did not like it. He was getting hurt day by day. He was getting hurt on seeing so many various sinful activities there. But still, my dear friend, he did not come out of that place. ಲೋಟನು ತಾನು ಮತ್ತು ತನ್ನ ಕುಟುಂಬದವರು ಆ ರೀತಿಯಾದಂಥ ದುಷ್ಕೃತ್ಯಗಳು ತುಂಬಿರುವಂಥ ದೇಶದಲ್ಲಿ ವಾಸ ಮಾಡುವುದಕ್ಕೆ ಅಲ್ಲಿ ಹೊರಟು ಹೋದದ್ದು ಮಾತ್ರವಲ್ಲದೆ ಪ್ರತಿ ದಿನವೂ ಅವರು ಮಾಡುತ್ತಿದ್ದಂಥ ಅನೇಕ ದುಷ್ಕೃತ್ಯಗಳನ್ನು ನೋಡ್ತಾ ಇದ್ದರೂ ಸಹ ಅದರಿಂದ ಹೊರಗೆ ಬರುವುದಕ್ಕೆ ಅವರು ಮನಸ್ಸು ಬರಲಿಲ್ಲ. Because his activities now, his family activities now, his style of living, his way of seeing things, everything now getting confirmed to that people. The people where he lived in Sodom Gomorrah. Now his style of living now matches with that style of living. His way of talking, it now confirmed to those people way of talking. His style of dressing is now confirmed to that fellow. Those people's dress. Hello, everything is now getting changed. ಆತನು ತಾನು ಇದ್ದಂಥ ದೇಶವನ್ನು ಬಿಟ್ಟು ಅಲ್ಲಿ ತನ್ನ ವ್ಯಾಪಾರಕ್ಕಾಗಿ ತನ್ನ ಬದುಕಿಗಾಗಿ ಆ ಒಂದು ದೇಶಕ್ಕೆ ದುಷ್ಟರು ತುಂಬಿರುವಂಥ ಮತ್ತು ಅಧರ್ಮಿಗಳ ಮಧ್ಯದಲ್ಲಿ ಆತನು ಜೀವನ ಮಾಡುವುದಕ್ಕೆ ಕುಟುಂಬ ಸಮೇತನಾಗಿ ಹೋಗುತ್ತಾನೆ. ಈಗ ಅವನ ಜೀವನದಲ್ಲಿ ತನ್ನ ಜೀವನ ಶೈಲಿಯು ಆ ಅಧರ್ಮಿಗಳ ಜೀವನ ಶೈಲಿಯ ರೀತಿಯಂತೆ ಬದಲಾಗುತ್ತದೆ. ತನ್ನ ಮಾತು ಅವರಂತೆ ಬದಲಾಗುತ್ತದೆ. ಅವನು ಇರುವಂಥ ತೊಟ್ಟುಕೊಳ್ಳುವಂಥ ಉಡುಪು ಅವರಂತೆ ಬದಲಾಗುತ್ತದೆ. ಅವನ ನಡವಳಿಕೆಯೂ ಸಹ ಅವರಂತೆ ಬದಲಾಗುತ್ತದೆ. ಅಂದರೆ ತನ್ನ ಜೀವನ ಪೂರ್ತಿಯಾಗಿ ಆ ಜನರ ರೀತಿಯಲ್ಲಿ ಆತನು ಬದಲಾಯಿಸಿಕೊಳ್ಳುತ್ತಾ ಇದ್ದನು. Check yourself now. Are we conforming to the people around us? Or our way of living, our way of talking, our way of worshipping? Hello, how is it? Is it the same way the other people are doing it?
ನಾವು ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕೆಂಬುದಾಗಿ ಅದೇ ರೀತಿಯಾಗಿ ನಾವು ಇದ್ದೇವೋ ದೇವರು ಹೇಳುವಂಥ ರೀತಿಯಲ್ಲಿ, ಇಲ್ಲವೇ ನಮ್ಮ ಸುತ್ತಮುತ್ತಲೂ ಕಂಡುಬರುವಂಥ ಜನರ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು, ಮಾತು, ನಡವಳಿಕೆ ಮತ್ತು ತೊಟ್ಟುಕೊಳ್ಳುವಂಥ ಉಡುಪು ಎಲ್ಲವನ್ನು ನಾವು ಬದಲಾಯಿಸಿಕೊಳ್ಳುತ್ತಾ ಇದ್ದೇವಾ ಎಂಬುದಾಗಿ ಯೋಚಿಸಿ ನೋಡಿ. We want to change ourselves according to the world because we like it, we enjoy it. I like the culture, like the entertainment, I like the people, I like everything. Everything is available, I'm comfortable. And language is good. Hello, the style is good. Their dress code is really, I enjoy it. If they go half naked, I'll go in fact full naked. ಈ ಲೋಕದಲ್ಲಿ ಗಮನಿಸಿ ನೋಡಬೇಕಾದರೆ ಜನರು ಅವರು ನಡೆದುಕೊಳ್ಳುವಂಥ ರೀತಿ, ಅವರ ಜೀವನ ಶೈಲಿ, ಅವರ ಮಾತುಕತೆ, ಅವರು ಧರಿಸಿಕೊಳ್ಳುವಂಥ ವಸ್ತ್ರ, ಇವೆಲ್ಲವನ್ನು ನೋಡಬೇಕಾದರೆ ಅವೆಲ್ಲವೂ ನನಗೂ ಸಹ ಬಹಳ ಮನೋರಂಜನೆಯಾಗಿದೆ. ಮತ್ತು ಅವರು ನಡೆದುಕೊಳ್ಳುವಂಥ ರೀತಿ, ಅವರ ಜೀವನ ಶೈಲಿ ಎಲ್ಲವೂ ನನಗೆ ಬಹಳ ಇಷ್ಟವಾಗಿದೆ. ಆದ್ದರಿಂದ ನಾವು ಸಹ ಅದೇ ರೀತಿಯಾಗಿ ಇರುತ್ತೇವೆ ಎಂಬುದಾಗಿ ನಮ್ಮಲ್ಲಿ ಅನೇಕರು ಈ ಲೋಕಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಗಳನ್ನು ಬದಲಾಯಿಸಿಕೊಳ್ಳುತ್ತೇವೆ. They are mentally changed so much, my dear friend. Lot has given his two daughters to the people of Sodom Gomorrah to get married. ಲೋಟನು ಎಷ್ಟು ಮಟ್ಟಿಗೆ ಬದಲಾಗಿದ್ದನು ಎಂಬುದಾಗಿ ಹೇಳುವುದಾದರೆ, ಆತನು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಆ ಸೊದೋಮ್ ಗೊಮೊರ ಪಟ್ಟಣದ ಆ ಹುಡುಗರಿಗೆ ಮದುವೆ ಮಾಡಿಕೊಳ್ಳುವುದಕ್ಕೆ ಗೊತ್ತು ಮಾಡಿದ್ದನು. Hallelujah. 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 In fact, in the English version, King James version very clearly says, they were married to the people of Sodom. Two daughters were not two daughters. In fact, the daughters were married to the Sodom people. ಇಲ್ಲಿ ಆಂಗ್ಲ ಭಾಷೆಯ ಒಂದು ತರ್ಜುಮೆಯಲ್ಲಿ ಹೇಳಲ್ಪಟ್ಟಿದೆ, ಆ ಮಕ್ಕಳನ್ನು ಆ ದೇಶದ ಜನರಿಗೆ ಆತನು ಮದುವೆ ಮಾಡಿಕೊಟ್ಟಿದ್ದನು ಎಂಬುದಾಗಿ. At least in Tamil it says they are betrothed only. And in Kannada, one version he says already married. In another version he says they are betrothed. ಕನ್ನಡದಲ್ಲಿ ಈ ಒಂದು ಲೋಟನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವುದಕ್ಕೆ ಗೊತ್ತು ಮಾಡಿದ್ದರು ಎಂಬುದಾಗಿ ಹೇಳಲ್ಪಟ್ಟಿದೆ. Actually, it's only they were betrothed, not fully married. ಅವರು ಸಂಪೂರ್ಣವಾಗಿ ಮದುವೆ ಮಾಡಿ ಕೊಟ್ಟಿರಲಿಲ್ಲ, ಬರೀ ಅವರಿಗೆ ಮದುವೆ ಮಾಡಿಕೊಡುವುದಕ್ಕೆ ಗೊತ್ತು ಮಾಡಿದ್ದರು. Lot says they were virgins. ಇಬ್ಬರು 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನಗೆ ಪುರುಷನರಿಯದ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ. ಅಂದರೆ ಅವರು ಇನ್ನೂ ಮದುವೆ ಆಗಿರಲಿಲ್ಲ ಎಂಬುದಾಗಿ ಇಲ್ಲಿ ಬಹಳವಾಗಿ ಸೂಚಿಸುವಂಥದ್ದಾಗಿದೆ. They are yet to consummate their marriage. It means only betrothal is done, not the full marriage. ಅವರು ಇನ್ನೂ ಮದುವೆಯಾಗಬೇಕಾಗಿತ್ತು, ಬರೀ ಮದುವೆಗೆ ಗೊತ್ತು ಮಾಡಲ್ಪಟ್ಟಿದ್ದರು. But whatever it is, my dear friend, this Lot has given two of his daughters to the men of Sodom. To that extent, a cultural change, a mental change, a living style, dress style, everything is changed. ಇಲ್ಲಿ ಲೋಟನು ತನ್ನ ಹೆಣ್ಣು ಮಕ್ಕಳನ್ನು ಅಲ್ಲಿರುವಂಥ ಆ ದುಷ್ಟ ಜನರ ಮಧ್ಯದಲ್ಲಿ ಅವರಿಗೆ ಮದುವೆ ಕೊಡುವುದಕ್ಕೆ ನಿಶ್ಚಯಿಸಿದ್ದನು. ಇದರಿಂದಲೇ ಆ ಹೆಣ್ಣು ಮಕ್ಕಳ ಜೀವನದಲ್ಲಿ ಅವರ ಜೀವನ ಶೈಲಿಯು ಬದಲಾಗುತ್ತದೆ. ಅವರು ಮಾತನಾಡುವಂಥ ರೀತಿ, ವಸ್ತ್ರ ಧರಿಸಿಕೊಳ್ಳುವುದು ಎಲ್ಲವೂ ಸಹ ಬದಲಾಗುವಂಥ ಒಂದು ಪರಿಸ್ಥಿತಿ. I think many of the Christians also you can see. ಅನೇಕ ಕ್ರೈಸ್ತರನ್ನು ಸಹ ನಾವು ನೋಡಬಹುದು. They change according to the place where they live. ಅವರು ವಾಸ ಮಾಡುವಂಥ ಸ್ಥಳಕ್ಕೆ ತಕ್ಕಂತೆ ತಮ್ಮನ್ನು ಬದಲಾಯಿಸಿಕೊಳ್ಳುತ್ತಾರೆ. If you are in Rome, be a Roman. ನೀವು ರೋಮ್ನಲ್ಲಿರುವಾಗ ರೋಮನ್ನರ ರೀತಿಯಲ್ಲಿ ಇರಬೇಕು.
That's what our people practice. ಅದನ್ನೇ ಜನರು ತಮ್ಮ ಜೀವನದಲ್ಲಿ ಮಾಡುವಂಥದ್ದು. Correct? ಹೌದಲ್ಲ? Hello. God's children, you may be anywhere, but be a God's children, ನೀವು not the, the, the children of a devil. ನೀವು ದೇವರ ಮಕ್ಕಳಾಗಿರುವುದರಿಂದ ಎಲ್ಲಿಯೇ ಇದ್ದರೂ ಸಹ ದೇವರ ಮಕ್ಕಳಾಗಿ ಇರಬೇಕೇ ಹೊರತು ಅಲ್ಲಿ ಸೈತಾನನ ಮಕ್ಕಳಾಗಿ ಮಾರ್ಪಡಬಾರದು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. You are son of the great king, the heavenly king. ನೀವು ರಾಜಾದಿರಾಜನಾದಂಥ ದೇವರ ಮಕ್ಕಳು, ಆದ್ದರಿಂದ ಆತನ ರೀತಿಯಲ್ಲಿ ಕಂಡು ಬರಬೇಕು. You cannot conform to the lowest people of this world. ನೀವು ಈ ಲೋಕದಲ್ಲಿ ಕಂಡುಬರುವಂತ ಈ ಜನರ ರೀತಿಯಲ್ಲಿ ನೀವು ಕಂಡು ಬರಬಾರದು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. That's what Bible very clear says. Do not be conformed to this world. ಅದರಿಂದಲೇ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಈ ಒಂದು ಲೋಕಕ್ಕೆ ಇಜ್ಜೋಡಾಗಿ ನಡೆಯಬೇಡಿರಿ. So God was so merciful to on Lot. He came down. He sent angels. The angels came and met Lot. He says, now see, God is going to destroy this Sodom Gomorrah. You do one thing. Call all the people who are known to you, all your relatives, your sons, daughters, anybody. Call everybody. Take them out of this city because the city is going to be destroyed. ಆಗ ದೂತನು ಬಂದು ಲೋಟನಿಗೆ ಹೇಳುವಂಥ ಮಾತು, ನೀನು ಈ ಒಂದು ದೇಶವನ್ನು ದೇವರು ಅಲ್ಲಿ ನಾಶ ಮಾಡುವಲ್ಲಿದ್ದಾನೆ. ಆದ್ದರಿಂದ ನಿನಗೆ ಸಂಬಂಧಪಟ್ಟ, ನಿನಗೆ ಹತ್ತಿರದ ಸಂಬಂಧಿಕರಾಗಿರುವಂಥ ಮಕ್ಕಳು ಇಲ್ಲಿ ಯಾರೇ ಇದ್ದರೂ ಸಹ ಅವರನ್ನೆಲ್ಲ ಕರೆದುಕೊಂಡು ನೀವು ಇಲ್ಲಿಂದ ಹೊರಡಿ ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. Now Lord went out and to his, he says, sons-in-laws. He says sons-in-laws in multiple. It's not a single person, many people. I don't know, maybe two. Minimum must be two. So he goes and tells, oh, come on, God is going to do this thing, going to destroy it. All come out. And it looked to them, something, this man is mad. And they laughed at him. That's what Bible says. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳುವಂಥ ಪ್ರಕಾರವಾಗಿ ಲೋಟನು ಹೋಗಿ ತನ್ನ ಅಳಿಯಂದಿರಿಗೆ ಆತನು ಈ ಸಂಗತಿಯನ್ನು ತಿಳಿಸುತ್ತಾನೆ. ನೀವೆದ್ದು ಈ ಸ್ಥಳದಿಂದ ಹೊರಡಿ ಅಂತ ಹೇಳಿದ ತಕ್ಷಣ ಅವರೆಲ್ಲರೂ ಇವನಿಗೇನೋದು ಹುಚ್ಚು ಹಿಡಿದಿದೆ ಎಂಬುದಾಗಿ ಆ ಲೋಟನನ್ನು ನೋಡಿ ಗೇಲಿ ಮಾಡುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. The people of Sodom and Gomorrah, they wanted to live their style. They do not want to get separated from their people. But here, the sons of God, the children of God, they go get totally attached to that style of living. And they don't want. Now, this man calls, you come out, you are my relative. Come on. That will say, no, I am not your relative. Hello. You are a loose man. You are a madman. I don't know about your God. I don't know about the judgment. I don't bother about your God, anything. We are not coming. You go. ಇಲ್ಲಿ ಆ ಒಂದು ಸೊದೋಮ್ ಗೊಮೋರದ ಜನರು ಅವರು ದುಷ್ಕರ್ಮಿಗಳಾಗಿರೋದ್ರಿಂದ ಅವರು ತಮ್ಮ ದೇಶದಲ್ಲಿಯೇ ವಾಸವಾಗಿರಬೇಕು, ಅದರಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳಬಾರದೆಂಬುದಾಗಿ ಇದ್ದರು. ಆದರೆ ದೇವರ ಮಕ್ಕಳಾಗಿರುವಂಥವರು ಆ ದುಷ್ಕರ್ಮಿಗಳ ಮಧ್ಯದಲ್ಲಿ ಹೋಗಿ ವಾಸ ಮಾಡುವುದಕ್ಕೆ ಪ್ರಾರಂಭಿಸಿದರು. ನಂತರ ದೇವರು ಎಚ್ಚರಿಸಿದಂಥ ಸಮಯದಲ್ಲಿ ನಾಶನವು ಬರುತ್ತದೆ ಎಂದು ಹೇಳುವಾಗ ಆತನು ಹೋಗಿ ತನ್ನ ಅಳಿಯಂದಿರಿಗೆ, ನೀಗ ದೇಶದ ಮೇಲೆ ನಾಶನವು ಬರುತ್ತದೆ, ದೇವರು ನಾಶನವನ್ನು ಉಂಟು ಮಾಡುತ್ತಾ ಇದ್ದಾನೆ, ಆದ್ದರಿಂದ ನೀವೆಲ್ಲರೂ ಇಂದ ಹೊರಡಿ ಎಂಬುದಾಗಿ ಹೇಳುವಾಗ ಅವ ಅಳಿಯಂದಿರು ಲೋಟನನ್ನು ನೋಡಿ ಇವನಿಗೇನೋ ಹುಚ್ಚು ಹಿಡಿದಿದೆ ಎಂಬುದಾಗಿ ಹೇಳಿ ಅವನನ್ನು ನೋಡಿ ಗೇಲಿ ಮಾಡುವುದಕ್ಕೆ ಪ್ರಾರಂಭಿಸಿದರು. Hallelujah. 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 You see the kind of life Lot was living. ಲೋಟನು ಜೀವಿಸುತ್ತಿದ್ದಂಥ ಜೀವನ ಶೈಲಿಯನ್ನು ಗಮನಿಸಿ ನೋಡಿ. A righteous man. ನೀತಿವಂತನಾದಂಥ ವ್ಯಕ್ತಿ.
But he decided to settle his family in the wicked place and decided to live among these wicked people, decided to give his daughters to the wicked people. And those people are not willing to follow him, but his family was willing to follow those people. ಲೋಟನು ನೀತಿವಂತನಾದಂಥ ವ್ಯಕ್ತಿಯಾಗಿದ್ದರೂ ಸಹ ದುಷ್ಕರ್ಮಿಗಳು ವಾಸ ಮಾಡುವಂಥ ಆ ಸ್ಥಳದಲ್ಲಿ ತನ್ನ ಕುಟುಂಬವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೆಲೆಸಿದನು ಮತ್ತು ಆ ಜನರ ಒಂದು ಜೀವನ ಶೈಲಿಯನ್ನು ಇವರೂ ಸಹ ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದರು. ಅವರ ಮಾತಾಡುವಂಥ ಮಾತುಗಳು ಸಹ ಇವರದ್ದಾಗಿತ್ತು. ಈಗ ಪೂರ್ತಿ ಕುಟುಂಬವೇ ಅವರ ಜೀವನ ಶೈಲಿಯ ಸೊದೋಮ್ ಗೊಮೋರ ಪಟ್ಟಣದ ಜೀವನ ಶೈಲಿಯನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದ್ದರು. Hallelujah. Hallelujah. Hello, dear Lord. Don't you have a responsibility of your family? Do you only want to be saved, or you want to save your family also? You are the head of the family. What is your responsibility? ಲೋಟನೆ, ನೀನು ನಿನ್ನ ಕುಟುಂಬದ ನಾಯಕನು. ನಿನ್ನ ಕುಟುಂಬವನ್ನು ನಡೆಸುವಂಥದ್ದು ನಿನ್ನ ಜವಾಬ್ದಾರಿಯಾಗಿದೆ. ನೀನು ಮಾತ್ರ ರಕ್ಷಣೆ ಹೊಂದಬೇಕು, ಇಲ್ಲ ನಿನ್ನ ಕುಟುಂಬ ಪೂರ್ತಿಯಾಗಿ ರಕ್ಷಣೆ ಹೊಂದಬೇಕು. ಆ ಜವಾಬ್ದಾರಿ ನಿನ್ನದಾಗಿಲ್ಲವೇ? Are you part of this also? Knowingly you are giving your daughters to the people of Sodom and Gomorrah? ನೀನು ತಿಳಿದೇ ಆ ಸೊದೋಮ್ ಗೊಮೋರ ಪಟ್ಟಣದ ಜನರಿಗೆ ನಿನ್ನ ಹೆಣ್ಣು ಮಕ್ಕಳನ್ನು ಅಲ್ಲಿ ಕೊಡುವುದಕ್ಕೆ ಸಿದ್ಧನಾಗಿದ್ದೀಯೋ? Have you lost your mind? ಇಲ್ಲವೇ ನೀನು ನಿನ್ನ ಮನಸ್ಸಿನ ಆ ಒಂದು ಮನಸ್ಸಿನಲ್ಲಿ ತಳಮಳಗೊಂಡಿದ್ದೀಯೋ? You are adjusting with the custom of those people? ಆ ಜನರ ಮಧ್ಯದಲ್ಲಿ ಇದ್ದುಕೊಂಡು ಅವರ ಸಂಸ್ಕೃತಿಯನ್ನು ನೀನು ಹಿಂಬಾಲಿಸುತ್ತಾ Or ಇದ್ದೀಯೋ? you don't have any control on your family? ಇಲ್ಲವೇ ನಿನ್ನ ಕುಟುಂಬದ ಮೇಲೆ ನಿನಗೆ ಯಾವುದೇ ಹತೋಟಿ ಇಲ್ಲವೋ? Don't you have you don't have any control on your children? ಇಲ್ಲವೇ ಮಕ್ಕಳ ಮೇಲೆ ಯಾವುದೇ ಹತೋಟಿ ಇಲ್ಲವೋ? They want to get married to the people of Sodom and Gomorrah. They're liking their customs, their way of living. They don't want to live the way you live. They want to live the way the worldly people live. They're enjoying. This is very comfortable to them. And you allowed it, my dear friend. Where is your responsibility? ನಿನ್ನ ಮಕ್ಕಳು ಆ ಸೊದೋಮ್ ಗೊಮೋರದ ಜನರ ರೀತಿಯಲ್ಲಿ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಅವರಂತೆ ತಾವು ಜೀವಿಸುವುದಕ್ಕೆ ಪ್ರಾರಂಭಿಸಿದರು. ಅವರ ಮಧ್ಯದಲ್ಲಿ ಇರುವುದಕ್ಕೆ ಹೆಚ್ಚಾಗಿ ಇಷ್ಟಪಡುತ್ತಾರೆ. ನಿನ್ನ ಜೀವನ ಶೈಲಿ, ನೀನು ಮಾತನಾಡುವಂಥ ರೀತಿಯನ್ನು, ನೀನು ದೇವರಿಗೆ ಭಯಪಟ್ಟು ನಡೆಯುವಂಥ ರೀತಿಯನ್ನು ನಿನ್ನ ಮಕ್ಕಳು ಬಯಸದೆ ಆ ಜನರ ರೀತಿಯಲ್ಲಿ ಇರುತ್ತಾ ಇದ್ದಾರೆ. ಆದರೆ ಮನೆಯ ಯಜಮಾನನಾಗಿ, ಪರಿವಾರಕ್ಕೆ ನೀನು ನಾಯಕನಾಗಿ ನೀನು ಏನು ಮಾಡ್ತಾ ಇದ್ದಿ, ನಿನ್ನ ಜವಾಬ್ದಾರಿಯನ್ನು ನೀನು ನಿರ್ವಹಿಸುತ್ತಾ ಇದ್ದೀಯಾ ಎಂಬುದಾಗಿ ಯೋಚಿಸಿ ನೋಡು. God was merciful on Lot. Still he wanted to save the family, my dear friend. ದೇವರು ಲೋಟನ ಕುಟುಂಬದ ಮೇಲೆ ಕನಿಕರವುಳ್ಳವನಾಗಿ ಆ ಒಂದು ಕುಟುಂಬವನ್ನು ರಕ್ಷಿಸಬೇಕೆಂಬುದಾಗಿ ಬಯಸಿದನು. They were not willing to come out. ಅವರು ಆ ಒಂದು ದೇಶವನ್ನು ಬಿಟ್ಟು ಹೊರಕ್ಕೆ ಬರುವುದಕ್ಕೆ ಇಷ್ಟವಿರಲಿಲ್ಲ. They keep lingering there only. This danger of God says, come on, time is up, go, otherwise it's going to destroy. But still these people, no. Hello, how long God can wait? ಈ ಒಂದು ದೇಶವನ್ನು ಬಿಟ್ಟು ಹೊರಕ್ಕೆ ಹೊರಡಿರಿ, ಇದು ನಾಶವಾಗಲಿದೆ ಎಂಬುದಾಗಿ ಹೇಳಿದಾಗ್ಯೂ ಸಹ ಅವರು ಇನ್ನೂ ತಡ ಮಾಡುತ್ತಲೇ ಇದ್ದರು. ಅವರನ್ನು ತ್ವರೆ ಮಾಡಿ ಅಲ್ಲಿಂದ ಹೊರಕ್ಕೆ ಕಳುಹಿಸಿದರು. But God was merciful. The angels put their hand and just brought them out. ದೇವರು ಅವರ ಮೇಲೆ ಕನಿಕರ ಉಳ್ಳಂತವನಾಗಿದ್ದನು. ಆ ದೂತರು ಅವರ ಕೈಗಳನ್ನು ಹಿಡಿದುಕೊಂಡು ಆ ದೇಶದಿಂದ ಹೊರಕ್ಕೆ ಕರೆದುಕೊಂಡು ಬಂದರು ಎಂಬುದಾಗಿ ನೋಡುತ್ತೇವೆ. He brought them out and told them, do not turn back, just run to Horeb. ಅವರು ಹೇಳಿದಂಥ ಮಾತು, ನೀವು ಹಿಂತಿರುಗಿ ನೋಡದಂತೆ ಓರೇಬಿಗೆ ಓಡಿ ಹೋಗಿರಿ ಎಂಬುದಾಗಿ ಹೇಳುತ್ತಾನೆ. There also they are bargaining. No. That is too long a distance. Let me settle somewhere here nearby. He said, okay, go anywhere, but don't turn back.
ಅಲ್ಲಿಯೂ ಸಹ ದೇವರೊಂದಿಗೆ ಅವರು ಮಾತಾಡುವುದು ಅಷ್ಟು ದೂರ ಓಡುವುದಕ್ಕೆ ಆಗುವುದಿಲ್ಲ, ಬೇರೆ ಎಲ್ಲಾದರೂ ಹೇಳಿ ಎಂದು ಹೇಳುವಾಗ ಅಲ್ಲಿ ದೇವದೂತರು ಹೇಳುವಂಥದ್ದು, ನೀವು ಇಲ್ಲಿಂದ ಹೊರಟು ಎಲ್ಲಿಗಾದರೂ ದೂರಕ್ಕೆ ಓಡಿ ಹೋಗಿರಿ ಎಂಬುದಾಗಿ ಆತನು ಹೇಳ್ತಾನೆ. God wants to detach them from their attachment and put them to a safer zone. But these people were not willing, my dear friend. ದೇವರು ಅವರು ಇದ್ದಂಥ ಆ ಒಂದು ಸ್ಥಳದಿಂದ ಅವರನ್ನು ಪ್ರತ್ಯೇಕಿಸಿ ಬೇರೆ ಸ್ಥಳದಲ್ಲಿ ಅವರನ್ನು ಇಡಬೇಕೆಂಬುದಾಗಿ ಬಯಸಿದನು. ಆದರೆ ಈ ಜನರು ಅದರಿಂದ ಹೊರಗೆ ಬರುವುದಕ್ಕೆ ಮನಸ್ಸಿಲ್ಲದಂಥವರಾಗಿದ್ದರು. பழைய பாவம் திரும்பி வருகுதோ, பிசாசின் மீது பட்சம் உனக்கு அதிகமாகுதோ. பழைய பாவம் திரும்பி வருகுதோ, பிசாசின் மீது பட்சம் உனக்கு அதிகமாகுதோ. Hello, you are get attached. You love that place. ನೀವು ಆ ಒಂದು ಸ್ಥಳವನ್ನು ಹೆಚ್ಚಾಗಿ ಪ್ರೀತಿಸುವುದರಿಂದ ಅದರಲ್ಲಿಯೇ ಇರಬೇಕೆಂಬುದಾಗಿ ಬಯಸುತ್ತೀರಿ. God said, no turning back. ದೇವರು ಹೇಳಿದನು, ಹಿಂತಿರುಗಿ ನೋಡುವುದು ಬೇಡ. But still, with all that, Lot's wife did not listen to God, but turned back and got converted into a pillar of salt. ಅಲ್ಲಿ ಲೋಟನ ಹೆಂಡತಿಯನ್ನು ಗಮನಿಸಿ ನೋಡಬೇಕಾದರೆ ಆಕೆಯು ಆ ಒಂದು ಪಟ್ಟಣವನ್ನು ಬಿಟ್ಟು ಬರುವುದಕ್ಕೆ ಮನಸ್ಸಿಲ್ಲದೆ ಅಲ್ಲಿ ಎಷ್ಟೇ ಎಚ್ಚರಿಸಿದ್ದರೂ ಸಹ ಹಿಂತಿರುಗಿ ನೋಡುತ್ತಾಳೆ. ಹಿಂತಿರುಗಿ ನೋಡಿದ ತಕ್ಷಣ ಉಪ್ಪಿನ ಕಂಬವಾಗಿ ಮಾರ್ಪಡುತ್ತಾಳೆ. Why did he turn back? ಆಕೆಯು ಯಾಕೆ ಹಿಂತಿರುಗಿ ನೋಡಿದಳು? Firstly, it is her emotional attachment to that place. ಆಕೆಗೆ ಮೊದಲನೇದಾಗಿ ಗಮನಿಸಬೇಕಾದರೆ ಆ ಒಂದು ಭಾವುಕತೆಯ ರೀತಿಯಲ್ಲಿ ಆಕೆಗೆ ಆ ಒಂದು ಸ್ಥಳದ ಮೇಲೆ ಇರುವಂಥ ಒಂದು ಪ್ರೀತಿ ವ್ಯಾಮೋಹ ಎಂದು ಹೇಳಬಹುದು. Because all her property is there only. ಯಾಕೆಂದರೆ ಅವಳ ಎಲ್ಲ ಆಸ್ತಿ ಸಂಪತ್ತು ಅಲ್ಲೇ ಇದೆ. All her possessions, all her people, all the places she enjoyed, the memories of it, everything is there only. ಆಕೆಯ ಎಲ್ಲ ಆಸ್ತಿ ಸಂಪತ್ತು, ಆಕೆಯು ಅಲ್ಲಿ ಮಾಡಿದಂಥ ಪ್ರತಿಯೊಂದು ಕಾರ್ಯಗಳು, ಆಕೆಯ ಎಲ್ಲ ಒಂದು ನೆನಪುಗಳು ಎಲ್ಲವೂ ಅಲ್ಲೇ ಇದೆ. She must have, I think Lot must have been enjoying a very high social status. So it's a big man there in that place. My respect, my honor, my status, everything is there only. ಅಲ್ಲಿ ಲೋಟನು ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದಿರಬಹುದು. ಆ ಒಂದು ಲೋಟನ ಆ ಒಂದು ಘನತೆ, ಗೌರವ ಎಲ್ಲ ದೊರೆಯುವಂಥದ್ದು ಎಲ್ಲ ಕಾರ್ಯಗಳು ಅಲ್ಲೇ ಹಿಂದೆ ಇದ್ದು ಬಿಟ್ಟಿದೆ ಅಲ್ಲ. When God calls you to come out, how can I, God? My position is there, my property is there, my status, my honor, my business, my people, they're all there only. How can I leave and come to you? ದೇವರು ಅದರಿಂದ ಹೊರಕ್ಕೆ ಬಾ ಎಂದು ಕರೆಯುವಂಥ ಸಮಯದಲ್ಲಿ ದೇವರೇ, ನಾನು ಆ ಒಂದು ಸ್ಥಳವನ್ನು ಬಿಟ್ಟು ಹೇಗೆ ಬರಲಿ? ನನ್ನ ಆ ಒಂದು ಅಧಿಕಾರ, ನನಗೆ ಸಲ್ಲುವಂಥ ಗೌರವ, ನನ್ನ ಆಸ್ತಿ ಸಂಪತ್ತು, ನನ್ನ ಜನರು, ನನಗೆ ಬೇಕಾದಂಥ ಆ ಎಲ್ಲ ಕಾರ್ಯಗಳು ಅಲ್ಲಿ ನಾನು ಬಿಟ್ಟು ಹೊರಕ್ಕೆ ಬರುವುದು ಹೇಗೆ? Bible says, remember Lot's wife. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಲೋಟನ ಹೆಂಡತಿಯನ್ನು ನೆನಪಿಸಿಕೊಳ್ಳಿರಿ. For a wrong reason, my dear friend, not for a right reason. ಇದು ತಪ್ಪಾದಂಥ ಒಂದು ಕಾರ್ಯಕ್ಕಾಗಿಯೇ ಹೊರತು ಸರಿಯಾದದಕ್ಕಲ್ಲ. She did not know the punishment that's going to come, the destruction that's going to come. She thought she's enjoying her life forever, my dear friend. Next minute, the things which she enjoyed, everything that's going to ashes, she did not know. ತಾನು ತನ್ನ ಜೀವಿತದಲ್ಲಿ
ಪಡೆದುಕೊಳ್ಳುತ್ತಿರುವಂಥ ಆ ಒಂದು ಗೌರವ, ಘನತೆ ಮತ್ತು ಅಲ್ಲಿ ಉಪಯೋಗಿಸಿಕೊಳ್ಳುತ್ತಿರುವಂಥ ಪ್ರತಿಯೊಂದು ಕಾರ್ಯಗಳು ಅಲ್ಲಿ ಈಗ ಸುಟ್ಟು ಬೂದಿಯಾಗುತ್ತದೆ ಎಂಬುದಾಗಿ ತಿಳಿಯದಂತೆ ಅದರಲ್ಲಿಯೇ ಅವಳು ಮನರಂಜನೆಯನ್ನು ಕಾಣುತ್ತಾ ಇದ್ದಳು. Secondly, she was longing for that place. She was enjoying for so many years. She lived in that place. So she likes that place. So it's I regret. I cannot leave that place. Bangalore ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾ ಕ್ಲೈಮೇಟು ಜನರು ಅಯ್ಯೋ 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 ಅಪ್ಪ ಅದು ಬಿಟ್ಟು ಬರಕ ಹಲೋ ದಟ್ಸ್ ಗೋಯಿಂಗ್ ಟು ಬಿ ಡಿಸ್ಟ್ರಾಯ್ಡ್. ಅಲ್ಲ ಎಷ್ಟು ರಮ್ಯವಾಗಿದೆ ಅಲ್ಲ. ಕೆಲವು ಟೈಮ್ನಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಆಗಿದೆ ಆ ಸ್ಥಳದ ಮೇಲೆ. ಸಮ್ ಪೀಪಲ್ ಐ ಕೆನ್ ನಾಟ್ ಲೀವ್ ದಟ್ ಪರ್ಸನ್. ಐ ಆಮ್ ಅಟ್ರಾಕ್ಟೆಡ್ ಟು ದಟ್ ಪರ್ಸನ್. ಐ ಆಮ್ ಅಟ್ರಾಕ್ಟೆಡ್ ಟು ದಟ್ ಲೇಡಿ. ಐ ಕೆನ್ ನಾಟ್ ಲೀವ್ ದಟ್ ಲೇಡಿ. ಐ ಕೆನ್ ನಾಟ್ ಲೀವ್ ದಟ್ ಪರ್ಸನ್. ಐ ಎಂಜಾಯ್ ದಟ್ ಪ್ರೆಸೆನ್ಸ್. அவங்க முகத்தை பார்த்தாவே ஒரு மாதிரி இருக்குதுப்பா. ஹலோ, are you longing to get attached? God says detach. ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಕಾರ್ಯಗಳನ್ನು ನೋಡಿ ಲೋಟನ ಹೆಂಡತಿಯೂ ಸಹ ಆ ಒಂದು ಪಟ್ಟಣವನ್ನು ನೋಡಿ ಅದು ಆಕರ್ಷಕವಾಗಿಯೂ ರಮ್ಯವಾಗಿಯೂ ಕಂಡು ಬಂದಿದ್ದರಿಂದ ಅದರಲ್ಲಿಯೇ ಆಕೆಯು ಸಂತೋಷವಾಗಿರುವುದಕ್ಕಾಗಿ ಬಯಸಿದಳು. ಆದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಕರೆದಿರುವಂಥದ್ದು ಆ ರೀತಿಯಾದಂಥ ಕಾರ್ಯಗಳಿಂದ ನಮ್ಮನ್ನು ಪ್ರತ್ಯೇಕಿಸಿಕೊಂಡು ನಾವು ಹೊರಗೆ ಬರಬೇಕೆಂಬುದಾಗಿ ಕರೆದಿದ್ದಾನೆ. The people were delivered from Egypt, and they came to when Moses was leading them in the wilderness. They wanted to go back to Egypt for what? For the onion, the cucumbers. ಅಲ್ಲಿ ಈ ಐಗುಪ್ತ ದೇಶದಿಂದ ಇಸ್ರಾಯೇಲ್ಯರನ್ನು ಹೊರಕ್ಕೆ ಕರೆದುಕೊಂಡು ಬಂದು ಗುಲಾಮತನದಿಂದ ಹೊರಕ್ಕೆ ಕರೆದುಕೊಂಡು ಬಂದು ಅವರನ್ನು ನಡೆಸುತ್ತಾ ಇರುವಂಥ ಸಮಯದಲ್ಲಿ ಅವರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಿದರು. ಅವರು ಐಗುಪ್ತ ದೇಶಕ್ಕೆ ಹಿಂತಿರುಗಿ ಹೋಗಬೇಕೆಂಬುದಾಗಿ ಬಯಸಿದರು. ಯಾಕೆಂದರೆ ಅಲ್ಲಿ ಬರೀ ಈರುಳ್ಳಿಯನ್ನು ತಿನ್ನುವುದಕ್ಕಾಗಿ ಮತ್ತು ಸೌತೆಕಾಯಿ ಇದನ್ನು ತಿನ್ನುವುದಕ್ಕಾಗಿ ಅವರು ಹಿಂತಿರುಗಿ ಗುಲಾಮತನಕ್ಕೆ ಹೋಗುವುದಕ್ಕೆ ಬಯಸಿದರು. Oh, they did not bother about the freedom, their life, their future life, their own kingdom. They did not really relish that, but they relished the old cucumber and the onion. ಅವರು ತಮಗೆ ದೊರೆತಿರುವಂಥ ಸ್ವತಂತ್ರವು ಮತ್ತು ದೇವರು ನಡೆಸುತ್ತಾ ಇರುವಂಥ ಮಾರ್ಗದರ್ಶನವನ್ನು ಕುರಿತಾಗಿ ಅವರು ಚಿಂತಿಸಲಿಲ್ಲ. ಈಗ ಅವರು ಚಿಂತಿಸುವುದು ಬರೀ ಆ ಒಂದು ಈರುಳ್ಳಿ ಮತ್ತು ಸೌತೆಕಾಯಿಗೆ ಮಾತ್ರವೇ. Thirdly, disobedience to God. They are not bothered to listen to God. ಅವರು ದೇವರು ಹೇಳಿದಂಥ ಮಾತಿಗೆ ವಿಧೇಯರಾಗದಂತೆ ಅವಿಧೇಯರಾಗಿದ್ದು ಇರುವುದನ್ನು ನಾವು ಕಾಣುತ್ತೇವೆ. She was told not to turn back, but willingly, but with all that, she disobeyed God, saying that, who are you to tell me that I should follow you only? Let me take my own decision. It's my life. People say, no, children, sometimes when they are the age of marriage, they'll say, ಅವನು ಮದುವೆ ಮಾಡಬೇಡ, ಇದು ನನ್ನ ಲೈಫು. ಏನೋ ಇದು ನನ್ನ ಲೈಫು, ನಾನು ಡಿಸೈಡ್ ಮಾಡ್ತೀನಿ, ನೀನು ಯಾರೋ? ನಾನು ಎತ್ತವನು, ಯಾರ ಇರಲಿ, ನೀ ತಾಯ ಇರಲಿ ತಂದೆಯ ಇರಲಿ, ಇದು ನನ್ನ ಲೈಫು, ನಾನೇ ತೀರ್ಮಾನ ಮಾಡ್ತೀನಿ. ಇಲ್ಲ, ಐ ವಿಲ್ ಡಿಸೈಡ್ ವಾಟ್ ಐ ವಾಂಟ್ ಇನ್ ಮೈ ಲೈಫ್. ಐ ವಿಲ್ not bother about you. I will disobey. That's what she has done. Who are you, God, to tell me, instruct me not to turn back? Let me take my own decision. She turned back and became a pillar of salt, my dear friend. ಲೋಟನ ಹೆಂಡತಿಯು ದೇವರು ಎಷ್ಟೇ ಅವರಿಗೆ ಎಚ್ಚರಿಸಿದ್ದರೂ ಸಹ ಆಕೆಯು ಆ ಒಂದು ದೇಶದ ವ್ಯಾಮೋಹವನ್ನು ತಡೆಯಲಾರದೆ ಹಿಂತಿರುಗಿ ನೋಡುತ್ತಾಳೆ. ನಮ್ಮಲ್ಲಿಯೂ ಸಹ ಅನೇಕರು ಯಾವುದಾದರೂ ಹೇಳುವಾಗ ಇದನ್ನು ಮಾಡಬೇಡ, ಈ ರೀತಿಯಾಗಿ ಇರಬೇಡ ಎಂದು ಹೇಳುವಾಗ, ಇದು ನನ್ನ ಜೀವನ, ನಾನು ಹೇಗಾದರೂ ಮಾಡಿಕೊಳ್ತೀನಿ, ನಾನೇ ಅದನ್ನು ತೀರ್ಮಾನ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಪ್ರೌಢಾವಸ್ಥೆಯಲ್ಲಿರುವಂಥ ನಮ್ಮ ಮಕ್ಕಳು ಸಹ ಹೇಳುವುದು
ಹೇಳುವುದುಂಟು. ಅದೇ ರೀತಿಯಾಗಿ ಗಮನಿಸಿ ನೋಡಬೇಕಾದರೆ ಲೋಟನ ಹೆಂಡತಿಯು ಸಹ ತನಗೆ ಇರುವಂಥ ಆ ಒಂದು ದೇಶದ ವ್ಯಾಮೋಹದಿಂದ ಹಿಂತಿರುಗಿ ನೋಡುತ್ತಾಳೆ. ದೇವರ ಮಾತಿಗೆ ಅವಿಧೇಯಳಾದ್ದರಿಂದ ಆಕೆಯು ಉಪ್ಪಿನ ಕಂಬವಾಗಿ ಮಾರ್ಪಡುತ್ತಾಳೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. The next is they don't believe the judgment of a God. ನಂತರವಾಗಿ ಗಮನಿಸುವಂಥದ್ದು ದೇವರ ನ್ಯಾಯ ತೀರ್ಪನ್ನು ಅವರು ನಂಬುವುದಿಲ್ಲ. They did not bother. ಅವರು ಅದನ್ನು ಕುರಿತಾಗಿ ಚಿಂತಿಸಲಿಲ್ಲ. They thought God is all the time very loving and He will all the time will love and God will not punish. ಅವರು ಯಾವಾಗಲೂ ತಿಳಿದುಕೊಂಡಿದ್ದು ದೇವರು ಯಾವಾಗಲೂ ನಮ್ಮನ್ನು ಪ್ರೀತಿಸುತ್ತಾನೆ, ನಮಗೆ ಯಾವುದೇ ಶಿಕ್ಷೆಯನ್ನು ಕೊಡುವುದಿಲ್ಲ ಎಂಬುದಾಗಿ ತಿಳಿದಿದ್ದರು. Maybe she must have thought, what is there? Only one time I turn, and after that I'll go and ask God, God, please forgive me. Only once I done that. Please forgive me. Hello? God did not forgive her. God did not forgive Lot's wife for the small mistake, smallest mistake. What she has done? What she has done maximum? You tell me. Just turn back to see what happened. Correct? What happened to my property? Oh, my house. What happened to my car which I left? What happened to my other things which are all there? Let me see how is burning also. Correct? Hello? When God told no, it is no. And after that, no forgiveness, my dear friend. ಪ್ರೀತಿಯುಳ್ಳ ದೇವಜನರೇ, ದೇವರು ಹೇಳುವಂಥ ರೀತಿಯಲ್ಲಿ ಅದನ್ನು ನಾವು ಕೇಳದಂತೆ ಅವಿಧೇಯರಾಗುವಂಥ ಸಮಯದಲ್ಲಿ ಅಲ್ಲಿ ಶಿಕ್ಷೆಯು ಖಂಡಿತವಾಗಿ ಉಂಟು. ಲೋಟನ ಹೆಂಡತಿಯನ್ನು ಗಮನಿಸಿ ನೋಡಬೇಕಾದರೆ ಆಕೆಯು ಮಾಡಿದಂಥ ತಪ್ಪಾದರೂ ಏನು, ಆಕೆಯು ಬರೀ ಸುಮ್ಮನೆ ಹಿಂತಿರುಗಿ ನೋಡಿದಳು ಅಷ್ಟೇ. ಹಿಂದೆ ಹೇಗೆ ಇದೆ, ಪಟ್ಟಣದಲ್ಲಿ ಇರುವಂಥ ನನ್ನ ಮನೆಯು ಸುಟ್ಟು ಹೋಯಿತೋ, ಉರಿದು ಹೋಗುತ್ತಾ ಇದೆಯೋ, ಅಲ್ಲಿರುವಂಥ ಜನರೆಲ್ಲ ನಾಶವಾದರೂ ನನ್ನ ಬಂಧು ಬಳಗವು ಏನಾಯಿತೋ ಎಂಬುದಾಗಿ ಒಂದು ಕ್ಷಣ ಹಿಂತಿರುಗಿ ನೋಡಿದ್ದು ಮಾತ್ರವೇ. ನಂತರ ಹೋಗಿ ನಾನು ದೇವರ ಹತ್ರ ಹೋಗಿ, ದೇವರೇ ನನ್ನನ್ನು ಕ್ಷಮಿಸಪ್ಪ, ನಾನು ಒಂದು ಬಾರಿ ಮಾತ್ರವೇ ಹಿಂತಿರುಗಿ ನೋಡಿದ್ದು ಎಂಬುದಾಗಿ ನಾನು ಕೇಳಿಕೊಳ್ಳುವೆನು ಎಂಬುದಾಗಿ ಒಂದು ವೇಳೆ ತಿಳಿದುಕೊಂಡಿರಬಹುದು. ಆದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ಒಂದು ಬಾರಿ ಇದು ಇಲ್ಲ ಮಾಡಬಾರದು ಎಂಬುದಾಗಿ ಹೇಳಿದಾಗ ಅದನ್ನು ಗಮನಿಸಿ ನಾವು ಅದೇ ರೀತಿಯಾಗಿ ನಡೆದುಕೊಳ್ಳುವುದು ಉತ್ತಮವಾಗಿದೆ. ಇಲ್ಲವಾದರೆ ಅದಕ್ಕೆ ಶಿಕ್ಷೆಯು ನಿಶ್ಚಿತವಾಗಿರುತ್ತದೆ. Hallelujah. ಹಲ್ಲೆಲೂಯಾ. Lastly, I just want to finish, and maybe she was having a very concern for all her relatives she left behind. ಒಂದು ವೇಳೆ ಆಕೆಗೆ ತನ್ನ ಹಿಂದೆ ಬಿಟ್ಟು ಬಂದಿರುವಂಥ ಬಂಧು ಬಳಗದವರನ್ನು ಕುರಿತಾಗಿ ಆಕೆಗೆ ಹೆಚ್ಚು ಕಾಳಜಿ ಇದ್ದಿರಬಹುದು. All my relatives are there, all my people, they are there. How can I leave them? ನನ್ನ ಎಲ್ಲ ಜನರು ಬಂಧು ಬಳಗವು ಅಲ್ಲಿದೆ, ಅವರನ್ನೆಲ್ಲ ಬಿಟ್ಟು ನಾನು ಹೇಗೆ ಬರಲಿ? My sons-in-laws are there. ನನ್ನ ಅಳಿಯಂದಿರು ಇದ್ದಾರೆ, How can I leave them and come to God? ಅವರನ್ನು ಬಿಟ್ಟು ನಾನು ಹೇಗೆ ದೇವರ ಬಳಿಗೆ ಬರುವುದು? My dear friend, ಪ್ರೀತಿಯುಳ್ಳ ಸ್ನೇಹಿತರೆ, unless you leave everything, every person behind, you cannot take up the cross and be a disciple of God. ನೀವು ಎಲ್ಲವನ್ನು ಬಿಟ್ಟು ಬರದ ಹೊರತು ದೇವರಿಗೆ ಶಿಷ್ಯನಾಗಿರುವುದಕ್ಕೆ ಸಾಧ್ಯವಿಲ್ಲ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. It's a message, my dear friend. No doubt his sons-in-laws were there only, but God said, don't turn back. It's none of your business. If they are saving their life, let them say. If nobody follows also, follow Jesus. ನೀನು ಯಾವುದನ್ನು ಕುರಿತಾಗಿ ಚಿಂತೆ ಮಾಡಬೇಡ. ಯಾರು ಹಿಂಬಾಲಿಸದೆ ಹೋದರೂ ಸಹ ನೀನು ದೇವರನ್ನು ಹಿಂಬಾಲಿಸು, ಆತನು ಹೇಳಿದಂಥ ಮಾತಿಗೆ ವಿಧೇಯನಾಗಿರು. No turning back, no turning back. No turning back, no turning back. The world behind me, the cross before me. The world behind me, the cross before me. The world behind me, the cross before me. No turning back, no turning back, no turning back, no turning back.
Oh, Lot's wife, you've forgotten that you are not supposed to turn back. ನೀವು ಹಿಂತಿರುಗಿ ನೋಡಬಾರದು ಎನ್ನುವಂಥದ್ದು ಲೋಟನ ಹೆಂಡತಿಯು ಮರೆತು ಹೋದಳು. In contrast to Lot's family, my dear friend, there were 4 children of God in Israel by name Daniel, Shadrach, Meshach, Abednego. ಇಲ್ಲಿ ಲೋಟನ ಹೆಂಡತಿ ಮತ್ತು ಆತನ ಕುಟುಂಬಕ್ಕೆ ತದ್ವಿರುದ್ಧವಾಗಿ ಇಸ್ರಾಯೇಲ್ಯರಲ್ಲಿ 4 ಯವನಸ್ಥರನ್ನು ನಾವು ಕಾಣುತ್ತೇವೆ. ಅವರ ಹೆಸರುಗಳು ದಾನಿಯೇಲ, ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬುದಾಗಿ. They did not go to Babylon on their own seeking for a better future, better opportunity, better business, all that. But they were picked up as a captives by Nebuchadnezzar and taken them from their homeland Israel to Babylon. ಈ ಜನರು ಬಾಬೇಲ್ ದೇಶಕ್ಕೆ ಏನೋ ತನ್ನ ಜೀವನವನ್ನು ಸುಧಾರಿಸಿಕೊಳ್ಳಬೇಕು, ಅಲ್ಲಿ ದೊಡ್ಡ ವ್ಯಾಪಾರವನ್ನು ಮಾಡಬೇಕು, ಅಲ್ಲಿ ತಮ್ಮ ಜೀವನದಲ್ಲಿ ತಾವು ಮುಂದೆ ಬರಬೇಕೆಂಬುದಾಗಿ ಅವರು ಆ ಒಂದು ದೇಶವನ್ನು ಅರಸಿ ಹೋಗಲಿಲ್ಲ. ಅವರನ್ನು ಇಸ್ರಾಯೇಲ್ ದೇಶದಿಂದ ಸೆರೆಯಾಳಾಗಿ ಕರೆದುಕೊಂಡು ಬಾಬೇಲ್ ದೇಶಕ್ಕೆ ಹೋಗುವುದನ್ನು ನಾವು ಕಾಣುತ್ತೇವೆ. They were not free people to decide on their own anything. ಅವರು ತಮ್ಮಷ್ಟಕ್ಕೆ ತಾನೇ ಏನನ್ನು ತೀರ್ಮಾನಿಸಿಕೊಳ್ಳುವುದಕ್ಕೆ ಸ್ವತಂತ್ರರಾದಂಥ ವ್ಯಕ್ತಿಗಳಲ್ಲ. Now their living place is changed. ಅವರು ವಾಸ ಮಾಡುವಂಥ ಸ್ಥಳವೂ ಈಗ ಬದಲಾಗಿದೆ. By the order of the king, their food habits changed. ಅಲ್ಲಿ ಇರುವಂಥ ಅರಸನ ಆಜ್ಞೆಯ ಪ್ರಕಾರವಾಗಿ ಅವರ ಆಹಾರವೂ ಬದಲಾಗುತ್ತದೆ. They were trained to speak different languages. ಅವರು ಬೇರೆ ಭಾಷೆಯನ್ನು ಮಾತಾಡುವುದಕ್ಕೂ ಸಹ ಅವರಿಗೆ ತರಬೇತಿಯನ್ನು ಕೊಡುತ್ತಾರೆ. They were trained to seek the literature of the place of literature of Babylon rather than Israel. ಇಸ್ರಾಯೇಲ್ ದೇಶಕ್ಕಿಂತ ಬಾಬೇಲ್ ದೇಶದ ಆ ಒಂದು ಸಮಸ್ತ ಶಾಸ್ತ್ರಗಳನ್ನು ಕಲಿಯುವುದಕ್ಕೆ ಅವರಿಗೆ ಎಡೆ ಮಾಡಿಕೊಡ್ತಾರೆ. They didn't have any freedom to decide anything on their own. ಅವರು ತಮ್ಮಷ್ಟಕ್ಕೆ ತಾವೇ ಯಾವುದನ್ನು ತೀರ್ಮಾನಿಸುವುದಕ್ಕೆ ಅವರಿಗೆ ಅವಕಾಶವಿರಲಿಲ್ಲ. And they were asked to worship the idol praised by Nebuchadnezzar. ಅಲ್ಲಿ ನೆಬೂಕದ್ನೆಚ್ಚರನ ಮುಖಾಂತರವಾಗಿ ಇಡಲ್ಪಟ್ಟಂತ ಆ ಒಂದು ಪ್ರತಿಮೆಗೆ ಆರಾಧಿಸಬೇಕೆನ್ನುವಂತ ಒಂದು ಆಜ್ಞೆಯು ಹೊರಡುತ್ತದೆ. Even Daniel was thrown to the lion's den. ಅಲ್ಲಿ ದಾನಿಯೇಲನನ್ನು ಸಹ ಸಿಂಹದ ಗವಿಗೆ ಹಾಕುತ್ತಾರೆ. See this is not on their own. They were compelled to change completely, compelled to conform to the world where they went. My dear friend, they did not conform to that place. ಅವರು ತಾವಾಗಿಯೇ ಆ ದೇಶದ ಆ ಒಂದು ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವರು ಬರಲಿಲ್ಲ. ಆದರೆ ಅವರು ಆ ದೇಶದ ಕಾರ್ಯಗಳಲ್ಲಿ ಆ ದೇಶದ ನಡವಳಿಕೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದಾಗಿ ಅವರಿಗೆ ಹೆಚ್ಚಾಗಿ ಪ್ರೋತ್ಸಾಹಿಸುವುದನ್ನು ನಾವು ಕಾಣುತ್ತೇವೆ. ಆದರೂ ಸಹ ಅವರು ಆ ದೇಶದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. Hallelujah. 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 There we have seen Lot. He went on his own, seeking better opportunity, better business places, better environment, everything. But here, these people were captured without their own any freedom. They were just thrown to the place, changed their name is changed, language is changed, culture is changed, and they were asked to worship a different God. With all that, they did not conform. His Bible says, Daniel and his friends purposed in their heart not to go against God. ಇಲ್ಲಿ ಲೋಟನನ್ನು ಗಮನಿಸಿದೆವು ಇಷ್ಟು ಹೊತ್ತು. ಲೋಟನು ಬೇರೆ ಒಂದು ಸ್ಥಳಕ್ಕೆ ಹೋದದ್ದು, ಆ ದುಷ್ಕರ್ಮಿಗಳು ಅಧರ್ಮಿಗಳು ತುಂಬಿರುವಂಥ ದೇಶಕ್ಕೆ ಹೋದದ್ದು ತಾನು ಒಂದು ಒಳ್ಳೆಯ ವ್ಯಾಪಾರವನ್ನು ಮಾಡುವುದಕ್ಕಾಗಿ, ತನಗೆ ಇರುವುದಕ್ಕೆ ವಾಸ ಮಾಡುವುದಕ್ಕೆ ಆ ಸ್ಥಳವು ಉತ್ತಮವಾಗಿದೆ ಎಂಬುದಾಗಿ ತಿಳಿದುಕೊಂಡು ಆ ದೇಶಕ್ಕೆ ಹೋದನು. ಆದರೆ ಇಲ್ಲಿ ಗಮನಿಸಿ ನೋಡಬೇಕಾದರೆ ದಾನಿಯೇಲ, ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಈ 4 ಯವನಸ್ಥರು
ಇಸ್ರಾಯೇಲ್ ದೇಶದಿಂದ ಸೆರೆಯಾಳಾಗಿ ಕರೆದುಕೊಂಡು ಹೋದರು. ಅಲ್ಲಿ ನೋಡಬೇಕಾದರೆ ಅವರ ಮಾತಾಡುವಂಥ ಭಾಷೆಯು ಬದಲಾಯಿತು. ಅವರು ಅಲ್ಲಿನ ಶಾಸ್ತ್ರಗಳನ್ನು ವಿದ್ವಾಂಸರಿಂದ ಕಲಿಯಬೇಕಾಯಿತು ಮತ್ತು ಅಲ್ಲಿ ಅರಸನು ನಿಲ್ಲಿಸಿದಂಥ ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳಬೇಕಾಯಿತು. ಇವೆಲ್ಲವೂ ಅವರಿಗೆ ಹೆಚ್ಚಾಗಿ ಅವರ ಮೇಲೆ ಹೇರಿದರೂ ಸಹ ಅವರು ತಮ್ಮ ದೇವರನ್ನು ಬಿಟ್ಟು ಆ ಒಂದು ದೇಶದ ಕಾರ್ಯಗಳಿಗೆ ತಮ್ಮನ್ನು ಒಪ್ಪಿಸಿಕೊಡಲಿಲ್ಲ ಎಂಬುದಾಗಿ ಕಾಣುತ್ತೇವೆ. They did not want to defile themselves with the things of Babylon. ಬಾಬೆಲ್ ದೇಶದ ಕಾರ್ಯಗಳಿಗೆ ತಕ್ಕಂತೆ ತಮ್ಮನ್ನು ಮಾರ್ಪಡಿಸಿಕೊಳ್ಳುವುದಕ್ಕೆ ಅವರು ಅಲ್ಲಿ ಬಯಸಲಿಲ್ಲ. They did not detach themselves from a God to attach to Babylon. ಅವರು ಬಾಬೆಲ್ ದೇಶಕ್ಕೆ ತಮ್ಮನ್ನು ಒಗ್ಗಿಸಿಕೊಳ್ಳುವುದಕ್ಕಾಗಿ ದೇವರಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳಲಿಲ್ಲ. But my dear friend, no, there we see Lot detached himself from God to get attached to Sodom. ಲೋಟನನ್ನು ನೋಡಬೇಕಾದರೆ ಸೊದೋಮ್ ಗೊಮರ ಪಟ್ಟಣಕ್ಕೆ ತನ್ನನ್ನು ಅಲ್ಲಿ ಸ್ಥಿರಪಡಿಸಿಕೊಳ್ಳುವುದಕ್ಕಾಗಿ ದೇವರಿಂದ ತನ್ನನ್ನು ಪ್ರತ್ಯೇಕಿಸಿಕೊಳ್ಳುವುದನ್ನು ಕಾಣುತ್ತೇವೆ. Though God wanted to detach them from Sodom, the family did not want. ದೇವರು ಅವರನ್ನು ಆ ಸೊದೋಮ್ ಗೊಮರ ಪಟ್ಟಣದಿಂದ ಪ್ರತ್ಯೇಕಿಸಬೇಕೆಂಬುದಾಗಿ ಬಯಸಿದರೂ ಸಹ ಕುಟುಂಬವು ಅದಕ್ಕೆ ಮನಸ್ಸಿಲ್ಲದಂತವರಾಗಿದ್ದರು. Oh my dear friend, ಪ್ರೀತಿಯುಳ್ಳ ಸ್ನೇಹಿತರೆ, do not be conformed to this world. ಈ ಲೋಕದಲ್ಲಿ ಇರುವಂತ ಕಾರ್ಯಗಳಿಗೆ ನಿಮ್ಮನ್ನು ಇಜ್ಜೋಡಾಗಿ ಮಾಡಿಕೊಳ್ಳಬೇಡಿರಿ. You've been called by God to be holy. ನೀವೆಲ್ಲರೂ ಪರಿಶುದ್ಧರಾಗಿರುವುದಕ್ಕಾಗಿ ದೇವರಿಂದ ಕರೆಯಲ್ಪಟ್ಟಂತ ಜನರಾಗಿದ್ದೀರಿ. Your destination is something different. ನಿನ್ನ ಗುರಿಯು ಬೇರೆ ಯಾವುದೋ ವ್ಯತ್ಯಾಸವುಳ್ಳದ್ದಾಗಿದೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Heavenly Father, we praise and worship you, Lord, for the wonderful time that you've given us. That, Lord, we one more time meditate upon this world, being conformed to this world. Thank you, Lord, for the examples that you have given. Help us to remember Lot's wife. Help us, Lord, to remember Daniel, Shadrach, Meshach. Yes, Master. Lord, you want us to be away from the dangers, from the destruction. But still, Lord, many a times we don't realize this. We try to enjoy the comfort of this world. Lord, the entertainment of this world, the people of this world, the culture, the style, everything, living style, our livelihood, everything we want to enjoy in this world, my dear Lord, help us to come out of it. Lord, help us, Lord, not to, Lord, be conformed to these worldly things. Help us to remember we are children of a God. Thank you. Bless all your people. Bless them, Lord. In Jesus' precious name I pray. Amen. Amen. Amen.